ತೋರಿಕೆಗೆ ಆಧಾರವಾದದ್ದು ಇರುವಿಕೆ. ಈ ತೋರಿಕೆ ಒಳಗೆ ಆಸಕ್ತಿ ಐತೆ ಅಂತ ಕಾಮ ಉಂಟಾಕೈತಿ. ಸಿಟ್ಟು ಯಾಕೈತಿ ಅಂದ್ರೆ ಅದು ಗಡ್ಡಿಯನ್ನು ಉಂಟು ಮಾಡಿದ ಕೂಡಲೇ ಸಿಟ್ಟು ಬರ್ತೈತಿ. ಅದು ಸಿಗಲಿಲ್ಲ ಅಂದ್ರೆ ಯಾರು ಅದು ಗಡ್ಡಿಯನ್ನು ಉಂಟು ಮಾಡಿದ್ರೆ ಸಿಟ್ಟು ಬರ್ತೈತಿ. ಏನು ಮಾಡಿದ ಕರ್ಮಕ್ಕನುಸಾರವಾಗಿ ನಮಗೆ ಅನುಕೂಲ ಪ್ರತಿಕೂಲಗಳು ಆಕ್ಕೈತಿ. ಒಮ್ಮೆ ಅನುಕೂಲ ಆದದ್ದು ಪ್ರತಿಕೂಲ ಆಕೈತಿ, ಪ್ರತಿಕೂಲ ಆದದ್ದು ಅನುಕೂಲ ಆಕೈತಿ. ತಿಳಿದವಗೆ ಅನುಕೂಲ ಆದರೂ ಅದರಾಗಿಲ್ಲ, ಪ್ರತಿಕೂಲ ಆದರೂ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಅವಾಗ ಗಟ್ಟಿ ಇರ್ತೈತಿ. ಅವ ಅದ್ರ ಬಗ್ಗೆ ಉದಾಸೀನ ಆಗಿರ್ತ. ಯಾಕಂದ್ರೆ ಅದ್ರಾಗ ಆಸಕ್ತಿ ಇಲ್ಲ ಅವಾಗ. ಆಸಕ್ತಿ ಇದ್ರೆ ಅನುಕೂಲ ಪ್ರತಿಕೂಲ ಇರ್ತಾವೆ. ಯಾವಾಗಲೂ ಅವ ಇರುವಿನ ಕಡೆ ಲಕ್ಷ ಕೊಟ್ಟಿರ್ತಾನೆ, ತೋರಿಕೆ ಕಡೆ ಲಕ್ಷ ಕೊಡೋದಿಲ್ಲ. ಅದಕ್ಕೆ ಅವನು ಮನಸ್ಸಿಗೆ ಯಾವುದೇ ಥರದ ವ್ಯತ್ಯಾಸ ಆಗುವುದಿಲ್ಲ. ಇರುವಂಥ ಸಮತ್ವವಾದಂಥ ಇರುವಿನ ಕಡೆ ಲಕ್ಷ ಕೊಡಿರ್ತಾನೆ. ಯಾವಾಗಲೂ ಅವನು ಮನಸ್ಸು ಯಾವಾಗಲೂ ಸಮಭಾವದೊಳಗಿರ್ತಾನೆ. ಸುಮ್ಮನೆ ಕೂತ್ಕೊಂಡು ಅದ್ರ ಕಡೆ ಲಕ್ಷ ಕೊಟ್ಟು ನೋಡ್ಕೊಳ್ಳಿ. ವಿಷಯಾದಿಗಳನ್ನ ನೆನಪು ಮಾಡ್ಕೋತ ಕೂತ್ರಿ ಅಂದ್ರೆ ಅದ್ರಾಗ ಆಸಕ್ತಿ ಉಂಟಾಕೈತಿ. ಅದು ಸಿಕ್ಕಾಗಳೇ ಹಿತ ಅನ್ನಿಸ್ತೈತಿ. ಅದು ಸಿಗಲಿಲ್ಲ ಅಂದ್ರೆ ಮನಸ್ಸಿಗೆ ವ್ಯಥೆ ಅನ್ನಿಸ್ತೈತಿ. ತೋರ್ ಎಡಗೋದು ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಬೇಕಾದ ವಸ್ತು ಯಾವುದೋ ಒಂದು ಸುಧಾವು ಇದಕ್ಕಿದ್ದಂಗೆ ಇರುವುದಿಲ್ಲ. ತೋರ್ತಾವು ಅಡಗ್ತಾವೆ. ಇದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಸುಖ ಕೊಡ್ತೈತಿ, ಅದು ಸುಖರೂಪ ಆದದ್ದು. ತೋರ್ ಎಡಗೋ ವಸ್ತುಗಳು ಯಾವ ಸುಖರೂಪ ಅಲ್ಲ. ಯಾರ ಕೊಡ್ತುಗಳು ದಿನಸನೂ ಅಲ್ಲ. ನಿಮ್ಮೊಳಗೆ ಇದ್ದದ್ದನ್ನು ನೀವೇ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕದ. ಸುಖ ನಾವು ಯಾವ್ದಾರ ವಸ್ತುವಿನ ಮುಖಾಂತರ ಯಾವ್ದಾರ ವ್ಯಕ್ತಿ ಮುಖಾಂತರ ಅದನ್ನು ಹುಡ್ಕಾಕ್ ಹೊಂಟೀವಿ. ಅದನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಬಾಹ್ಯ ವಸ್ತುಗಳನ್ನು ಯಾವುದೇ ವ್ಯಕ್ತಿಯನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಸುಖ ಶಾಂತಿ ಅನ್ನುವಂಥದ್ದು ಅದು ಸ್ವತಂತ್ರವಾದದ್ದು. ನಾವು ಏನೇನೋ ಕಲ್ಪಿಸ್ಕೊಂತೀವಿ ಆ ಸುಖ ಅಂತ ನೀ ಕಲ್ಪಿಸ್ಕೊಂತೀವಿ. ಅದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ ನಮಗೆ ಇರೋದಯ್ಯ ಸುಖ ಇರೋದು ಅಂತ ನೀನೇನೋ ಭಾವಿಸ್ಕೊಂತ ಹೊಂಟಿ. ಹಂಗಲ್ಲ. ಅದು ನೀ ಭಾವಿಸ್ಕೊಂಡಂಗಿಲ್ಲ. ಅದು ಇರುವಂಗದ ವಸ್ತು ತಂತ್ರ. ಅದು ಪುರುಷ ತಂತ್ರ ಅಲ್ಲ. ಇನ್ನೊಬ್ರಂತೇಳಿ ಅದನ್ನ ಕೇಳಕ್ಕೆ ಹೋಗ್ತೀವಿ. ಆರಾಮ ದೇವ್ರಂತೇಳಿ ಹೋಗ್ಕಾವ ಆರಾಮ್ ಇರುವಂಗೆ ಮಾಡಪ್ಪ ನನ್ನಂತ. ನೀವು ಒದರ್ಕೊಂಡದ್ದು ಕೇಳಕ್ಕೆ ಕಿವಿಯದವನು ಅದಕ್ಕೆ. ಚೈತನ್ಯ ಇಲ್ಲದಲ್ಲಿ ಒದರ್ಕೊಂಡ್ರೆ ಏನಾಕೈತಿ? ಅದು ಎಲ್ಲ ಅರಣ್ಯ ರೋಧ. ವಿಷಯಾದಿಗಳ ಆಶಯ ಸಂಬಂಧ ಅದನ್ನು ದೊರಕಿಸ್ಕೊಳ್ಳೋ ಸಂಬಂಧ ಇಷ್ಟೆಲ್ಲ ಕಂತ್ರಾಟ ನಡೆಸ್ಯಾನ ಮಾನವ. ಅವು ಸಿಗಲಿಲ್ಲ ಅಂದ್ಕೂಲೆ ತಲೆ ಕೆಡಿಸ್ಕೊಂತಾನೆ. ಎಲ್ಲ ಮನಸ್ಸಿನ ಗದ್ದಲ ನೋಡ್ರಿ. ಸುಖದ ಮಿಂಡ ಹೊಟ್ಟೆ ತುಂಬ ಉಂಡ ಅಂದ್ರೆ ಜ್ಞಾನಿ ಒಬ್ಬನ. ಅವಾಗದರ ಮೂಲ ಗೊತ್ತಿರ್ತೈತಿ. ಸುಖದ ಗಂತವ್ಯ ಸ್ಥಾನ ಅವಾಗ ಗೊತ್ತಿರ್ತೈತಿ. ಮೂಲ ನಾನಾ ಅದೇನೆ, ಸುಖದ ಮೂಲನ ನಾನದೇನೆ. ಅವ ಅನ್ಯದ್ರ ಕಡೆ ಹೋಗುದಿಲ್ಲ. ಅವನ ಮನಸ್ಸು ಎತ್ತು ಹೋಗುದಿಲ್ಲ. ಅದಕ್ಕೆ ಬಳಲ್ತೈತಿ. ಅವನು ಎತ್ತಗರವಾದವನ ಮನಸ್ಸು ಇಲ್ದಲ್ಲಿ ಹುಡುಕ್ಯಾಡ್ರಿ ಬಳಲ್ತೈತಿಲ್ಲ. ಇದ್ದು ವಸ್ತುವಿನ ಕಡೆ ಲಕ್ಷ ಕೊಟ್ಟರೆ ಬಳಲಿಕೆ ಹಾಕಿರ್ತೈತಿ. ಅದಕ್ಕೆ ಅವಾಗ ಬಾಧೆ ಆಗೋದಿಲ್ಲ. ಯಥಾರ್ಥ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಂಡಿರ್ತಾನೆ. ನಾವು ಬಳಲಿಕೆ ಬರೋದಿಲ್ಲ. ನಾವು ಬಳಲ್ತೇವೆ ಸುಳ್ಳು ಅದರ ಬೆನ್ನು ಹತ್ತಿ. ವಿಷಯಾದಿಗಳ ಬೆನ್ನು ಹತ್ತಿ ಬಳಲ್ತೇವೆ. ಯಾಕಾದ್ರೆ ಅಲ್ಲಿ ಇಲ್ಲ, ಐತೆ ಅಂತ ನಾವು ತಿಳ್ಕೊಂಡ ಅದ್ರ ಬೆನ್ನು ಹತ್ತಿ. ಯಾರು ಹೇಳಿದ್ರು ಬಿಡವಲ್ಲ. ಅನುಭವಗಳು ಎಷ್ಟು ಅನುಭವ ತಂದು ಕೊಟ್ಟರು ಅದ್ರಾಗ ಐತಿ ಬಿಡು ನೀನು. ಆ ಚಾಳಿ ಬಿದ್ದು ಬಿಟ್ಟತ್ತಲ್ಲ, ಹಣಿಕೆ ಹಾಕು ಚಾಳಿ. ಅದರಿಂದ ಏನು ಪರಿಣಾಮ ಆಕೈತಿ ನೋಡ್ಕೊರಿ. ದನು ಆಕೈತಿಲ್ಲ ಅಂತ ಕಂತ್ರಾಟ ಮಾಡ್ತೀವಿ, ಅದಕ್ಕೆ ದನು ಆಕೈತಿ. ಇಂದ್ರಿಯಗಳ ಮನುಷ್ಯನ ವ್ಯಾಪಾರ ಮಾಡಕ್ಕೆ ಹೋಗಿ ಸುಖ ಸಿಗ್ತೈತೆ ಅಂತ ದನು ಆಕೈತಿ. ಅವು ಯಾವ ಇಲ್ದಲ್ಲಿ ದನು ಆಗನ್ನು ನಿದ್ದೆ ಹೆಚ್ಚಾಗಿವು ಯಾವ ಇರೋದಿಲ್ಲ. ಅಲ್ಲಿ ದನುವಾಗೋ ಪ್ರಸಂಗನ ಇರುವುದಿಲ್ಲ. ಎಷ್ಟು ಜರ ಅದಕ್ಕೂ ಅದ್ರಾಗ ಹುಡುಕ್ಯಾಡಕೈತಿ ಬಿಡ್ತೀವಿ.
ಕಣ್ಣಿನಾಗ, ಕಿವಿಯೊಳಗೆ, ಗಾಯನದೊಳಗೆ, ಯಾಕ್ರಿ ರುಚಿ ಒಳಗೆ, ವಾಸನೆ ಒಳಗೆ, ಸ್ಪರ್ಶದೊಳಗೆ ಹುಡುಕಾಕತ್ತಿ ಅದು. ಯಾವುದೇ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ದೊರೆಯುವುದಲ್ಲ ಅದು. ನಮಗದ ಅದ ವಾಸನ ಗಟ್ಟಿ ಆಗಿಬಿಟ್ಟೈತಿ. ವಿಷಯದ ಸಂಪರ್ಕ ಭೋಗನ ನಾನು ಸುಖ ಕೊಡ್ತೈತಿ ಅಂತ ಇದು ಹೋಗ್ಬೇಕು ನೋಡ್ರಿ. ಏನು ಅಂದಾಗಿದ್ರೆ ಹುಚ್ಚು ಹೋಗ್ತೈತಿ ನಮಗೆ. ಏನು ವಿಷಯಾದಿಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ಆಸಕ್ತಿ ಹೋಗುದಿಲ್ಲ ನಾವು. ಏನು ಈ ವಿಷಯ ಅಂದ್ರೆ ಇದೊಂದು ಚರಟ ಕಸ, ಇದನ್ನು ತಿಳುವಳಿಕೆ ಆಗ್ಬೇಕು. ಚರಟದಾಗ ಏನು ಹುಡುಕ್ಯಾಡ್ರೆ ಸಿಗ್ತೈತಿ, ಚರಟದಾಗ ಹುಡುಕ್ಯಾಡ್ರೆ ಸಿಗ್ತೈತೆ. ವಿಷಯವೆಂಬ ತುಷವೆಲ್ಲವನ್ನ ತೂರಿ ಅಂದರು. ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲವೂ ಚರಟನ ಇದು. ಅದಕ್ಕೆ ಅವನು ಕೈ ಬಿಡು. ಅವನು ಶಾನ್ಯ. ಇವ ಸುಖರೂಪ ಅಂತ ತಿಳ್ಕೊಂಡು ಅವುಗಳ ಬೆನ್ನ ಹತ್ತಿ ಅವುಗಳ ಪ್ರಾಪ್ತಿಗೆ ವ್ಯರ್ಥ ನಮ್ಮ ಜೀವನವನ್ನು ಹಾಳು ಮಾಡ್ಕೊತೇವೆ. ಏನು ಮಾಡೋವನು ಗಳಿಸಿ ಅದು ಎದಕ್ಕೆ ಉಪಯೋಗ ಬರ್ತಾವೆ? ಬಾತಿಕಬಾರದ ವಸ್ತುಗಳು ಎಷ್ಟು ಗಳಿಸಿರ ಏನದು ನಿನಗೆ ಉಪಯೋಗ ಬರುವುದವ ಅದ್ರಾಗ ನೀ ಗಳಿಸಿದ ವಸ್ತು. ಏನು ಮಾಡವನು ಗಳಿಸಿ? ಸುಖ ಕೊಡ್ತಾವನು ಗಳಿಸಿ, ಸುಖ ಕೊಟ್ಟವನು ಮಣ್ಣು ಗಳಿಸಿ ಏನು ಮಾಡವ? ಹೆಣ್ಣು ಗಳಿಸಿ ದುಡ್ಡು ದುಗ್ಗಾಣಿ ಗಳಿಸಿ ಏನು ಮಾಡವ? ಮಾನ ಮರ್ಯಾದೆ ಗಳಿಸಿ ಏನು ಮಾಡವ? ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂಡು ಏನು ಮಾಡಿದಂಗೆ ಆಯ್ತು. ವ್ಯರ್ಥ ಆತಲ್ಲ ನಿನ್ನ ಜನ್ಮ. ಮನುಷ್ಯನ ಜನ್ಮದ ಲಾಭ ವಿಷಯಾದಿಗಳನ್ನು ಗಳಿಸೋದನ್ನ ಅದು. ಶಾಂತಿ ಸಮಾಧಾನ ಗಳಿಸೋದು ಅದಲ್ಲ. ಅದು ಏನು ಮಾಡಿದ್ರೆ ಸಿಗ್ತೈತಿ? ಅದು ನಿನ್ನಲ್ಲೇ ಐತೆ ಅನ್ನೋದನ್ನು ತಿಳ್ಕೊ. ಅನ್ಯದ್ರಾಗ ಹುಡುಕಿ ಸುಳ್ಳ ಬೇಳೆ ಕಳೆದಿಲ್ಲ ನೀನು. ಇಲ್ಲದಲ್ಲಿ ಹುಡುಕಿ ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರಾಗ ಹುಡುಕಿ ಸುಳ್ಳ ವ್ಯರ್ಥ ಆವಿಷ್ಯದ ವೇಳೆನ ಕಳೆದಿಲ್ಲ. ರೆಡಿ ಇದ್ದದ್ದೈತೆ ಅದು ಯಾವಾಗಲೂ. ಅದು ಹೊಸದಾಗಿ ಏನಾರ ಮಾಡಿ ಅದನ್ನು ಪಡಿಬೇಕಾಗಿಲ್ಲ, ಹೊಂದಬೇಕಾಗಿಲ್ಲ. ರಸ ಅಂದ್ರೆ ಇಲ್ಲಿ ಆನಂದಕ್ಕಂತ. ರಸೋ ವೈಸಹ, ನಾನೇ ಆನಂದ ಸ್ವರೂಪನು ಅಂತ. ನಾನೇ ಆ ರಸ ಸ್ವರೂಪ. ನಾವು ಅನ್ಯದ್ರಾಗ ಅದನ್ನು ಹುಡ್ಕಾಕೊಂತೀವಿ, ನಮ್ಮಲ್ಲಿ ಬಿಟ್ಟು. ಮಾರ್ಯಾಗೈತೇನ ಅದು ಸುಖ? ಹೆಣ್ಮಕ್ಳ ಮಾರ್ಯಾಗ ಗಂಡು ಮಕ್ಳ ಮಾರ್ಯಾಗ ಇರ್ತೈತೆ ಸುಖ. ಮಾರಿ ಹಳಸ್ತೈತೆ ಅದು. ಹಳಸು ವಸ್ತುಗಳು ಸುಖ ಕೊಡ್ತಾವ ನಮ್ಗೆ. ಹಿಂಗೆ ಇರ್ತೈತೇನ್ರಿ ಇದು ಮಾಳೆ? ಹಳಸ್ತೆ ಅಂದ್ರೆ ಅದನ್ನು ಯಾರೂ ಬಿಡುದಿಲ್ಲ. ಚಂದ ಕೆಟ್ಟ ಹೋಗತಿಲ್ಲ. ಒಳ್ಳೆ ಹರಿದವಿದ್ದಾಗ ಅಟ್ಟ ಚಂದ. ಮುದುಕಾದ್ಮ್ಯಾಗ ಅದು ಹಳಸಿ ಹೋಗಿರ್ತೈತಿಲ್ಲ. ನೀರಿಗೆ ಗಟ್ಟಿರ್ತಾವು, ಕಣ್ಣು ಗುದ್ದು ಬಿಟ್ಟಿರ್ತಾವು. ಯಾಕ್ರಿ? ಏನು ಉಳ್ದೈತಪ್ಪ ಇದು? ಮೊದಲೇನು ಏನು ಉಳಿಲಿಲ್ಲ ಬಿಡ. ಹಳಸಿದ್ದನ್ನು ಯಾರು ಬಿಡ್ತಾರೆ ಹೇಳ್ರಿ? ಒಳ್ಳೆ ತಾಜಾ ಆದ ಕಟ್ಟಿದ ಉಂಡಿ ಅದ್ರ ಕೊಡ ನನಗೊಂದಂತ ಅನ್ನೋದು. ಅವು ಬೂಸರು ಬಂದು ಇದಾಗಿದ್ವು ಅಂದ್ರೆ ಹೋಗೋ ನೀನು ಹೋಗಿ ಹೋಗತ್ತಾಗಂತ. ಹಂಗೆ ಯಾರ ಬೇಡ್ತಾರನ್ರಿ ಅದನ್ನು ಹಳಸಿದ್ದನ್ನು, ಮುದುಕಾದದ್ದನ್ನು? ಹೋಗೋ ನೀನು ಹಡ್ರ ಅಂತಾರ. ಹೌದಿಲ್ಲ? ಹಳಿಸಿ ಹೋಗೋದು ಇದು. ಮಕ ಹಳಿಸ್ತೈತಿಲ್ಲ ಇದು. ಇದಕ್ಕಿದ್ದಂಗೆ ಇರ್ತೈತಿ ನಿನ್ನ ಸೌಂದರ್ಯ. ಎಷ್ಟೊತ್ತಿರ್ತೈತಿ? ಅಸ್ಥಿರವಾದದ್ದು ಅದು. ಅದನ್ನು ಮಿಂಚ್ಕೊಂಡು ಕೂಡಲೇ ಮೋಹಕ್ಕೆ ಬೀಳ್ತೀನಿ. ಅದ್ರ ಪರಿಣಾಮ ಏನಾಕೈತಿ ನೋಡ್ಬೋದು. ಕೆಟ್ಟ ಹೋಗೋದು ಅದು. ಅದ್ರ ಬೆನ್ನು ಹೈತಿ ಅಂದ್ರೆ ನೀ ಸುಖ ಹೊಂದವ. ಕೆಟ್ಟ ಹೋಗೋ ಕೆಡ್ತೈತಿ ಅನ್ನೋದು ಗೊತ್ತಾಗ್ಬೇಕಲ್ಲ. ವಿವೇಕವಂತಗೆ ಗೊತ್ತಾಕೈತಿ. ದೋಷದರ್ಶಿ ನಾವು ಮಾಡ್ಕೋತಾನೆ. ಎಲ್ಲದರಲ್ಲಿ ಅವ ದೋಷವನ್ನು ಕಾಣ್ತಾನ. ಅವ ಇದ್ರ ಬಗ್ಗೆ ಮೋಹ ಪಸಿಗೆ ಬೀಳುದಿಲ್ಲ. ಅವನು ಮೋಹಕ್ಕೆ ಒಳಗಾಗುದಿಲ್ಲ. ಅವನು ವಿವೇಕ ಇಲ್ಲದವ ದೋಷವನ್ನು ಕಾಣಲೇ ಇದ್ದವ ಅದಕ್ಕೆ ಮಬ್ಬಿಗೆ ಬೀಳ್ತಾನೆ. ಹೆಣ್ಮಕ್ಳ ಮರ್ಯಾಗ ಏನಿರ್ತೈತಿ ಅದು ತನ್ನ ಮರ್ಯಾಗೂ ಇರ್ತೈತಿ. ಅದ ಸುಖ ಅಂತ ತಿಳ್ಕೊಂಡು ಅದ್ರ ಕಡೆ ನೋಡಕ್ ಹೋಗ್ತಾನೆ.
ಏನೈತಿ ನೋಡ್ಕೋ, ಅದ್ರಾಗ ಮೂಗಚ್ಚಿ ಮೂಸಿ ನೋಡ್ಕೋ, ಹೊಲಸನ ಆರ್ತೈತಿ. ಏನು ಮನಸ್ಸಿನಾಗ ಇವೆಲ್ಲ ವಾಸನೆಗಳನ್ನು ತುಂಬ್ಕೊಂಡು ಕುಂತಿ, ಅದಕ್ಕೆ ಅವುಗಳು ಬೆನ್ನು ಹತ್ತೀನಿ. ಈ ವಾಸನಾದಿಗಳೆಲ್ಲ ಎಲ್ಲಿದಾವ? ಮನಸ್ಸಿನೊಳಗದಾವ. ಮುಗನ್ಯಾನ ಗಾಳಿ ಒಳಗೆ ಇಲ್ಲಿವೆಲ್ಲ. ವಾಸ ಗಾಳಿ ಬಿಗಿ ಹಿಡಿದ್ರೆ ವಾಸನ ತಡಿ ಹಿಡಿತೈತಿ, ಆದರೆ ನಾಶ ಆಗೋದಿಲ್ಲ, ಅದು ನಿಂದಿರ್ತಾವೆ. ವಾಯು ಪ್ರಧಾನ ಇರುವುದರಿಂದ ಮನುಷ್ಯನ ಹರಿದಾಟ ನಿಲ್ತೈತೆ ಅಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದ, ಆದ್ರೆ ವಾಸನ ನಾಶ ಆಗಿರ್ತದೆ. ಅದಕ್ಕೆ ಮುಗನ್ಯಾನ ಗಾಳಿ ತಡಿ ಹಿಡಿದ್ರೆ ವಾಸನ ನಾಶ ಆಗೋದಿಲ್ಲ, ಅದನ್ನು ವಿಚಾರದಿಂದನೇ ನಾಶ ಮಾಡ್ಕೋಬೇಕು. ಭಾವ ಒಂದು ಕಡೆ, ಬರಿ ಒಂದು ಕಡೆ, ಅಂದರೆ ಎಲ್ಲಿ ಭಾವ ಇರ್ತೈತಿ ಅಲ್ಲಿ ಬರಿ ಕೊಡಬೇಕು. ವಿವೇಕದಿಂದ ಹೋಗುವಂಥದ್ದನ್ನು ಜಡ ಕರ್ಮಾದಿಗಳನ್ನು ಮಾಡಿದರೆ ಏನಾರು ಹೋಗ್ತೈತೆ ಅನ್ನೋದು ಏನು? ಅದಕ್ಕೆ ಹೊರಗಿಂದ ಏನೂ ಕೆಲಸ ಇಲ್ಲ, ಒಳಗಿನ ಕೆಲಸ ಆಂತರಿಕವಾದಂಥ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಯಾವ ಕಲ್ಪನಾನೂ ಇರ್ಬಾರ್ದು, ನಿದ್ದೆ ಹತ್ತಬಾರ್ದು. ಅಂದ್ರೆ ಅದಕ್ಕೆ ಧ್ಯಾನ ಅಂತಾರೆ. ಎಚ್ಚರ ಇರಬೇಕು. ಏನು ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದು ನಿಜವಾದ ಧ್ಯಾನ. ನಿದ್ರೆ ಮಾಡಲಿಕ್ಕೆ ಹೆಂಗೆ ಎಲ್ಲರಿಗೂ ಬರ್ತದೆ, ಹಂಗೆ ಸ್ವರೂಪ ಜ್ಞಾನ ಹೊಂದಲಿಕ್ಕೆ ಎಲ್ಲರಿಗೂ ಬರ್ತದೆ. ಪ್ರತಿಯೊಬ್ಬರಿಗೂ ಅಧಿಕಾರಿಗಳದಾರ. ಹೊರಗಿನ ಕೆಲಸ ಬೇರೆ, ಒಳಗಿನ ಕೆಲಸ ಬೇರೆ. ಏನು ಆರಾಮಿರುವುದು ಒಳಗದ, ಧನು ಹೊಂದುವುದೆಲ್ಲ ಹೊರಗದ. ಹೊರಮುಖ ವೃತ್ತಿಗೆ ಎಂದೂ ಇದು ಆರಾಮ ಅನುಭವ ಬರೋದು. ನಾವು ಒಳಮುಖ ಆದಾಗ, ಅಂತರ್ಮುಖಿ ಆದಾಗ ಇದು ಅನುಭವ ಬರ್ತದೆ. ಪ್ರತಿಯೊಬ್ಬರಿಗೂ ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಬರ್ತದೆ. ಬಹಿರ್ಮುಖ ವೃತ್ತಿಗೆ ಮನಸ್ಸು ಹೊರಗಿನ ಹುಡುಕ್ಯಾಡ್ರೆ, ಇಂದ್ರಿಯಗಳ ಮುಖಾಂತರ, ಮನಸ್ಸಿನ ಮುಖಾಂತರ ಹುಡುಕ್ಯಾಡ್ರೆ ಸಿಗುವುದು. ಅವನ್ನೆಲ್ಲ ಬಂದ್ ಮಾಡುವ ಅಂತರ್ಮುಖಿ ಆದಾಗ ಇದು ಅನುಭವ ಬರ್ತದೆ ಪ್ರತಿಯೊಬ್ಬರಿಗೆ. ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಲ್ಲಿ ಹುಡುಕಿದ್ರೆ ಸಿಗ್ತೈತೆ ಅನ್ನೋದು. ಹಗ್ಗನ ಹಾವು ಅದಂಗೆ ಕಾಣಿಸ್ತದೆ. ಹಗ್ಗೇನು ಹಾವು ಆಗಿಲ್ಲ, ಅದು ಇರುವಂಗೆ ಐತಿ. ಏನು ಹಾವು ಜಾರಾಗಿದ್ರೆ ಅದು ಹೋಗತ್ತಿದ್ದಿಲ್ಲ. ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕೆ ಹಾಕಿದ್ದಿಲ್ಲ. ಏನು ಆನಂದಮಯವಾದ ಇರು ದಿನಾಲು ಎಲ್ಲರೂ ಅನುಭವ ಮಾಡ್ತೇವೆ. ಎಲ್ಲರೂ ಅನುಭವಕ್ಕೆ ಬರ್ತೈತಿ. ಏನು ಯಾವಾಗ ಅದ್ರ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಭ್ರಮ ಆಗೈತಿ, ಮನುಷ್ಯನ ಭ್ರಾಂತಿ ಹಾವನಂಗೆ ಕಾಣಿಸಾಕತೈತಿ. ನಾವು ವಸ್ತುತ ಅದನ್ನ ಬಗ್ಗೆ ವಿಚಾರ ಮಾಡಿ ನೋಡಿದರೆ, ಸನೇಕ ಹೋಗಿ ನೋಡಿದರೆ ಅಲ್ಲಿ ಇಲ್ಲೇ ಇಲ್ಲ. ಏನು ಆ ಇರುವಿನ ಕಡೆ ಲಕ್ಷ ಕೊಟ್ಟು ನೋಡಿದಾಗ ಅಲ್ಲಿ ಅನ್ಯದ್ದೇನೂ ಕಾಣಲಿಲ್ಲ. ಅಲ್ಲಿ ಕೇವಲ ಇರು ಒಂದೇ ಅದು. ಆನಂದವನ್ನು ಯಾವಾಗ ಬಿಡ್ತಾನೆ? ಅದರ ನೆನಪಿಲ್ದಾಗ. ಆನಂದದ ಎಚ್ಚರಿಕೆ ಇಲ್ದಾಗ ಆನಂದವನ್ನು ಬಿಡ್ತಾನೆ. ಅದರ ನೆನಪಿದ್ದಾಗ ಆನಂದ ಯಾಕೆ ಬಿಡ್ತಾನೆ? ಮನಸ್ಸು ಹತ್ಲಾಗೊಮ್ಮೆ ಇತ್ಲಾಗೊಮ್ಮೆ ಓಡಾಡ್ದದು. ಇರು ಏನೂ ಆಗಿಲ್ಲ, ಅದು ಇರುವಂಗೆ ಐತೆ ಅದು. ಹೊರಮುಖ ವೃತ್ತಿಗೆ ಏನು ಮಾಡಿರೋ ಕೆಲಸ ಆಗೋದಿಲ್ಲ ನೋಡಿ. ಅಂತರ್ಮುಖಿನ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಅಂತರಂಗದಲ್ಲಿ ನಮ್ಗೆ ಅದು ಅನುಭವ ಗೊತ್ತು. ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡ್ಬೇಕು. ಏನು ಇಂದ್ರಿಯಗಳ ವ್ಯಾಪಾರ ಏನದಾವಲ್ಲ, ಬಹಿರ್ಮುಖ ವೃತ್ತಿನೂ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ. ಅದನ್ನು ಮಾಡಿ ಸುಖ ಹೊಂದಿದವ್ರು ಎಲ್ಲಿ ಎಷ್ಟು ಮಂದಿ ಅದಾರೆ ಹೇಳ್ರಿ? ಒಬ್ಬರದಾರ ತೋರಿಸ್ತೀರಿ ನಾವು ಉದಾಹರಣೆ? ಬಹಿರಂಗ ವೃತ್ತಿ ಉಳ್ಳವಂಗ ಸುಖ ಶಾಂತಿ ಸಿಕ್ಕೈತಿ ಅನ್ನೋದನ್ನು ಆಗೈತೆ ನೋಡ್ಕೊ. ಇಲ್ಲಿ ತನಕ ಅದ್ರಾಗ ನೋಡಿದಲ್ಲ, ಹನಿಕೆ ಹಾಕಿ ಸಿಕ್ಕೈತೇನ? ಅದ್ರ ಬದಲಾಗಿ ಧನವನ್ನ ಹೊಂತಿ. ಯಾರು ಅದರಿಂದ ಸುಖ ಹೊಂದ್ಯಾರ ಹೇಳ್ರಿ? ವಿಷಯಾದಿಗಳು ಬೆನ್ನೈತಿ ಸುಖ ಹೊಂದಿದವ್ರು ಒಬ್ಬರ ಉದಾಹರಣೆ ತೋರ್ಸು, ಬೇಕಾದವ್ರು ಹೇಳ್ರಿ.
ಅಂದ್ರೆ ನಮಗೂ ಹಿಂದಿನವ್ರಿಗೆ ಅದನ್ನು ಇದ್ರ ಬೆಂಡ್ ಹತ್ತಿ ಹೋಗ್ರಪ್ಪ ಅಂತ ಹೇಳಕ್ಕೆ ಬರ್ತೈತಿ. ಹಾಂ, ನೀವೇನು ಮಹಾತ್ಮರ ದಾರಿ ಹಿಡ್ತಿರೋ, ಏನು ವಿಷಯ ಬಡ್ಕರ ದಾರಿ ಹಿಡ್ತಿರೋ ಅಂದರೆ ಸುಣ್ಣದ ದಾರಿ ಬೇಕು, ಏನು ಬಣ್ಣದ ದಾರಿ ಬೇಕು? ಯಾವ ಮಹರ್ಷಿಗಳು ತಮ್ಮ ಮಕ್ಕಳು ಮರಿ ಬಾಳೆ ತಿದ್ದಾಕ ಅಡ್ಡಾಡಿದ್ರು ಅವರು? ಎಂದು ಮಾಡಿದ್ದನ್ನು ಈಗ ಅನುಭವಿಸಕ್ಕೆ ಬಂದಾರ, ಅದ ತಿದ್ದಾಕ ಬರೋದಿಲ್ಲ. ಸುಮ್ಮನೆ ಹೆಂಗೈತೆ ಹಂಗೆ ಅನುಭವಿಸೋದು. ನಾವು ತಿದ್ದಾಡಕ್ಕೆ ಹೊಂಟೇವೆ ಅದನ್ನು, ಅದಿಲ್ಲ. ಯಾರು ತಿದ್ದಾಕ ಬರೋದಿಲ್ಲ. ನಾವು ಅದನ್ನು ಅನುಭವಿಸಕ್ಕೆ ಬಂದೇವೆ. ನಾವು ಸಾಲ ಹಿಂದಿನ ಮಾಡಿದ ಕರ್ಮಕ್ಕನುಸಾರವಾಗಿ ಅನುಭವಿಸೇ ಹೋಗೋದು ನಾವು. ಏನು ಯಾರೂ ಹೊರತಲ್ಲ ಅದಕ್ಕೆ. ಈ ಲೌಕಿಕ ರೀತಿಯಿಂದ ಸುಖದಿಂದ ಇರ್ಲಿಕ್ಕೆ ಬರ್ತೈತೇನ್ರಿ? ಅದ್ಭುತ ಪ್ರಯತ್ನ ನಡೆಸ್ಯಾನ ಮಾನವ, ಏನೇನಾದ್ರು ಮಾಡಿ ಸುಖ ಹೊಂದಬೇಕಂತ. ಹೊರಗೆ ಏನು ಮಾಡಿದ್ರು ಕರ್ಮದಿಂದ ಅದು ದೊರೆಯುವುದಲ್ಲ ಅಲ್ಲ. ಅದು ಕರ್ಮ ಉಪಾಸನ ಸಾಕಷ್ಟು ಮಾಡಿದ್ರು ಅದರಿಂದ ನನಗೇನೂ ಆ ಲಾಭ ಇಲ್ಲ. ಮತ್ತೊಟ್ಟು ಜೀವಭಾವ ಗಟ್ಟಿಯಾಗಿದೆ ಅನ್ನೋದನ್ನು ನೋಡ್ತೀರಿ, ವಿಚಾರ ಸಾಗರದಾಗ ಓದ್ತೀರಿ, ಕೇಳ್ತೀರಿ ಅದನ್ನು. ಅದು ಶುಭ ಸಂತತಿ ರಾಜನ ಮಕ್ಕಳ ಕತಿ. ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳು. ಅವನು ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ಈ ಜಗತ್ತಿನೊಳಗೆ. ಎಲ್ಲ ಮಾಡಿ ನೋಡಿದ್ರು, ಅದ್ರಾಗ ಏನೂ ಸಿಗಲಿಲ್ಲ ಅಂತ ಅವ್ರಿಗೆ ಹೊಳಿತು. ಕರ್ಮಕಾಂಡದೊಳಗೆ ಏನೂ ಇಲ್ಲ, ಮಾಡೋದ್ರೊಳಗಿಲ್ಲ. ಆವಾಗ ಅವರು ಬ್ರಹ್ಮ ಜಿಜ್ಞಾಸೆಯ ಅಭ್ಯಾಸವನ್ನು ಮಾಡ್ಲಿಕ್ಕೆ, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರು ಅವರು. ಏನು ಶಿವಾನಂದ್ರ ಏನು ಮಾಡಿದ್ರು? ಬುದ್ಧನಂಗೆ ಮಾಡಿದ್ರು ಏನು ಮತ್ತೆ ಯಾರಂಗಾರ ಮಾಡಿದ್ರು ಅವರು? ಯಾವ ವೃತ್ತಿ ಮೊದಲಿನಿಂದ ಈ ಕಡೆ ಇರುವಿನ ಕಡೆ ಲಕ್ಷ ಕೊಟ್ಟೆ ಅದ್ರ ಅಭ್ಯಾಸದಾಗ ತೊಡಗಿರ್ತೈತಿ, ಅವರು ಸನ್ಯಾಸ ಜೀವನಕ್ಕೆ ಬರ್ತಾರೆ. ಏನು ಅವ ವೇದಾಂತಕ್ಕೆ ಅಧಿಕಾರಿ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಿರ್ತಾನೆ. ಅದು ತಯಾರಿದ್ದವ ಯಾವಾಗ ಬೇಕು ಅವಾಗ ಅದನ್ನು ಹೊಂದಕ್ಕೆ ಬರ್ತೈತೆ. ಏನು ಯಾರು ಒಲವು ಈ ಕಡೆ ಇರುವುದಿಲ್ಲ ಅವರು ಕ್ರಮೇಣ ವೈವಾಹಿಕ ಮತ್ತು ವಾನಪ್ರಸ್ಥ ಸನ್ಯಾಸಕ್ಕೆ ಬರ್ತಾರೆ. ಏನು ಹಿಂದಿನ ದುಡಿಕೆದು. ಏನು ನೋಡ್ರಿ, ಋಷಿಮುನಿಗಳ ಅಭ್ಯಾಸ ಕ್ರಮಕ್ಕೆ ಬರ್ತಾ ಯಾವ ಮಾನವನಿಗೂ ಗತಿನೇ ಇಲ್ಲ. 25 ವರ್ಷದವರೆಗೆ ಬ್ರಹ್ಮಚರ್ಯ, 25 ವರ್ಷದವರೆಗೆ ಗೃಹಸ್ಥ, 25 ವರ್ಷದವರೆಗೆ ವಾನಪ್ರಸ್ಥ, ಆ ನಂತರ ಸನ್ಯಾಸ ಜೀವನ ಕಂಡುಕೊಂಡ್ರು. ಏನು ಎದ್ರ ಕಡೆನೂ ಲಕ್ಷ ಕೊಡಲಿಲ್ಲ, ಹೊಳ್ಳೆ ನೋಡಲಿಲ್ಲ. ಮತ್ತು ಅದ್ರಾಗ ಏನೈತೆ ಅಂತ ಇನ್ನೂ ನೋಡಕ್ಕೆ ಹೋದೆ ಅಂದ್ರೆ ಮತ್ತೆ ಸಿಗ್ಬಿಡ್ತೀನಿ ಹೋಗಿ. ತೊರೆದುದರಲ್ಲಿ ಮತ್ತೆರಗದಿರ್ಪದೇ ಚಂದ ಅಂತ. ಏನು ಅದು ನಿಜವಾದ ಸನ್ಯಾಸ. ಏನು ಬಿಟ್ಟದ್ದನ್ನು ಹೊಳ್ಳೆ ನಾವು ಅದ್ರಾಗ ಬೆನ್ನೈತೆ ಯಾವ್ದರ ವಿಲೋಭನೆಗಳಿಗೆ ಬೆನ್ನೈತಿದ್ರೆ ಸನ್ಯಾಸಕ್ಕಿಂತ ಶ್ರೇಷ್ಠವಾದ ಜೀವನ ಮತ್ತೆ ಯಾವುದೂ ಇಲ್ಲ ಅಂತ. ತ್ಯಾಗ. ತ್ಯಾಗ ಜೀವನ ಕಂಡುಕೊಂಡ್ರು ಏನು ಭೋಗ ಜೀವನ ಕಂಡುಕೊಂಡ್ರು ಅವರು. ಈ ಪ್ರಪಂಚವನ್ನು ನಡುಮಧ್ಯೆ ನೋಡಿ ಮೊದಲೂ ಇಲ್ಲ, ಇದು ಕೊನೆಗೂ ಇಲ್ಲ. ಏನು ಆದಿ ಅನುಭವ ಯಾವುದದ ಅದ್ರ ಕಡೆ ಲಕ್ ಕೊಟ್ರಿ. ಯಾವ ಸಾಧನ ಇತ್ತಲ್ಲಿ? ಅಲ್ಲಿ ಯಾರ ತೋರ್ಸೋರು ಜಗದ್ಗುರುಗಳು ಯಾರ ಇದ್ರು ಅಲ್ಲಿ? ಗಂಡ ಹಿಂತಿ ಸೊಸಿ ಬಟಾಟಿ ಬೋಂಡ ಪಂಚರಂಗಿ ಪಾಲ್ಕಿ ಹೊರಗಿನ ಆಡಂಬರ ವಸ್ತುಗಳು ಯಾವ ಇದ್ದವು ಅಲ್ಲಿ? ಈ ಭ್ರಾಂತಿ ನಿರಸನ ಆದಾಗ ನಿಮಗಿದು ಅನುಭವ ಬರ್ತೈತಿ. ಏನು ಈ ಭ್ರಾಂತಿ ಏನು ಬಡ್ಕೊಂಡೈತೆಲ್ಲ ಇದನ್ನು ನಾಶ ಮಾಡ್ತದೆ. ಭ್ರಾಂತಿ ನಾಶ ಆದಾಗ ಅಲ್ಲಿ ಏನು ಕಾಣಿಸ್ತದೆ? ಹಗ್ಗನ ಇರ್ತೈತಿ. ಹಾವಿನ ಭ್ರಾಂತಿ ಎಲ್ಲ ಹೋಗಿಬಿಡ್ತೀವಿ. ಹಿಂದಿನ ಸಂಸ್ಕಾರ ಮೂಲಕ ಸಣ್ಣ ಹುಡುಗರು ಅಳುದು ಕರುದು ಮಾಡ್ತಿರ್ತಾರೆ. ಮಾತಾಡ್ಲಿಕ್ಕೆ ಬಂದಿಂದ ಕಡಿಮೆ ಅಂತ ಬರ್ತದೆ.
ಸಂಪಂಡ್ರ ಹೊಟ್ಟಿಲೇ ಲಪುಟ್ರು ಹುಟ್ಟಬಹುದು, ಲಪುಟ್ರ ಹೊಟ್ಟಿಲೇ ಸಂಪಂಡ್ರೂ ಹುಟ್ಟಬಹುದು. ಏನ್ ಪ್ರಾರಬ್ಧ ಕರ್ಮದು. ಏನ್ ಆತ್ಮನಿರೀಕ್ಷಣೆ ಮಾಡ್ಕೋರಿ ನೀವು. ಆತ್ಮ ಸಂಶೋಧಕರಾಗಬೇಕಾಗಿದ್ದು ಪ್ರತಿಯೊಬ್ಬರು. ನಮ್ಮನ್ನು ನಾವು ಸಂಶೋಧನೆ, ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡಬೇಕು. ಈ ಅಭ್ಯಾಸ ಬಲಿಬೇಕು ನೋಡ್ರಿ. ಸತತ ಈ ಅಭ್ಯಾಸ ಮಾಡಿದಾಗ ನಮ್ಗೆ ಎಡೆಬಿಡದೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನದಾಗ ತೊಡಗಬೇಕು. ದಿನನಿತ್ಯ ಇದೇ ಅಭ್ಯಾಸ ನಡಿಬೇಕು ನೋಡ್ರಿ. ಹಗ್ಗದ ಭಾವ ಬಂದ ಕೂಡಲೇ ಹಾವು ಎಲ್ಲಿ ಹೋತಂದ್ರೆ ಇಲ್ಲ ಅದು ಭ್ರಾಂತಿ ಒಳಗೈತೆ. ಅದು ಯಥಾರ್ಥ ವಸ್ತುವಿನ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹಾವಿನ ಭ್ರಾಂತಿ ಎಲ್ಲ ಹೋತದು. ಅವಾಗ ನಿನಗೆ ಚಿಂತೆ ಕೆಡ್ತೈತಿ. ಆರಾಮಿನ ಅನುಭವ ಆದಾಗ ಸಂಸಾರದ ಭಾವ ಇರುವುದಿಲ್ಲ ಅಲ್ಲಿ. ಇದೇ ಅಭ್ಯಾಸ ಸತತ್ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅಭ್ಯಾಸ ಮಾಡಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕಿದ. ಆರಾಮರ ಬೇಕಂತಿ, ಆರಾಮಿರಕ್ಕೆ ವೇಳೆ ಕೊಡಕ್ಕೆ ಒಲ್ಲೆಂತಿ. ಅಂದಿಂದ ಯಾವಾಗ ಆಕತ್ತಿದು? ಈ ಸಂಸಾರದಿಂದ ನೀ ಸುಖ ಹೊಂದ್ಬಿಟ್ಟಿದ್ರೆ ಮತ್ತೆ ಯಾಕೆ ಸುಖ ಬೇಡ್ತಿ ಹಂಗಾರಂದ್ರೆ? ನೀವು ಹೊಂದಿದ್ರೆ ಇನ್ನೊಬ್ಬರಿಗೆ ಅದನ್ನು ತೋರಿಸು, ಅದ್ರಾಗ ಸುಖ ಐತಿ, ಅದನ್ನ ಮಾಡ್ಕೊಂತ ಹೋಗ್ರಿ ಅಂತ. ಇಲ್ಲ ಅಂದ್ರೆ ಹಿಂದಕ್ಕೆ ಸರಿ, ಅದ್ರಾಗ ಸಿಗೋದಿಲ್ಲ ಅಂತ ತಿಳಿದು ನೀನು ಬಿಡು, ಅವ್ರನ್ನೂ ಬಿಡಿಸು. ಅದ ಹುಬ್ಬಿ ಹಚ್ತೇವೆ ನಾವು, ಮತ್ತು ಅದನ್ನ ಮಾಡ್ಕೊಂತ ಹೋಗ್ರಿ. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೋರಿ. ಹೇಳ ಮಗ ಉಣದಂತ. ವಯಸ್ಸಾದ್ಮ್ಯಾಗ ಮನ್ಯಾಗ ಕೆಲಸ ಏನಿರ್ತೈತಿ? ತನ್ನಗೆ ಇದ್ರ ಚಿಂತನದಾಗ ತೊಡಬೇಕಿಲ್ಲ, ಆತ್ಮಚಿಂತನದಾಗ ತೊಡಗಿ ಆ ವೇಳೆಯನ್ನು ಸದುಪಯೋಗ ಮಾಡ್ಕೋಬೇಕಿಲ್ಲ. ಸುಳ್ಳ ವ್ಯರ್ಥ ವೇಳೆ ಕಳಿತೀರಿ ನೋಡ್ರಿ. ಹಿಂದಿನವ್ರು ನೋಡ್ಕೊಂಡು ಮುಂದಿನವ್ರು ಬುದ್ಧಿ ಕಲಿಬೇಕು. ಉಬ್ಬಿಸಿ ಬಗ್ಗಿಸಿ 3 ಏನೇನು ಗೋಟ ಬಡಿತಾರೆ ನೀವು. ಏನ್ ಸಂಸಾರದ ಆಟ ಬಲು ಮಜಾ ಐತಿ. ಅದರಿಂದ ಸುಖಿ ಆಗ್ತಿರೋ ಹೆಂಗೆ ನೋಡ್ಕೋರಿ. ಆಗ್ತೇವಂದ್ರೆ ಮಾಡ್ಕೋರಿ, ಆಗೋದಿಲ್ಲ ಅಂದ್ರೆ ಹಿಂದಕ್ಕೆ ಸರ್ಕೋರಿ. ಗದ್ದು ಗಟ್ರಕ್ಕೆ ಬಿದ್ದು ಯಜಮಾನ್ರ ನೋಡ್ಕೋರಿ. ಉಪ್ಪಿನ ಕಾಲು ಬಂದದ, ಎಲ್ಲಿ ತನಕ ಅವ್ರು ನಿಮಗೆ ಉಪಯೋಗ ಬರ್ತಾರೆ, ಅವ್ರು ಇನ್ನೊಬ್ಬರಿಗೆ ನೀವು ಉಪಯೋಗ ಬರ್ತೀವಿ, ಅಲ್ಲಿ ತನಕ ನಿನ್ನ ನೋಡ್ತಾರೆ. ಅವು ಅಲ್ಲಿ ಮಟ್ಟ ನಿನಗೆ ಬಾ ಹೋಗು ಮೆರವಣಿಗೆ ಮಾಡ್ತಾರೆ. ಅವು ಉಪಯೋಗ ಬರಲಿಲ್ಲ ಅಂದ್ರೆ ಇವತ್ತ ಹೊಳ್ಳಿ ನೋಡೋದಿಲ್ಲ. ಏನು ಮಾಡೋದು ಬಿಡ, ಅದನ್ನು ಏನು ಮಾಡೋದು, ಆದ್ರೂ ಹೋಗ್ಬಾರ್ದು. ಹೌದಿಲ್ಲ? ಅದರ ಅವಶ್ಯಕತೆ ನಮಗಿಲ್ಲ ಅಂತ. ನೋಡಿ ನೀವು ಉಪಯೋಗ ಬರ್ದಂಗೆ ಆದ್ಕೂಲ ಇವತ್ತ ಹೊಳ್ಳಿ ನೋಡುದಿಲ್ಲ ಅವ್ರು ನಿಮ್ಮನ್ನು. ಮನೆ ಹಿಡಿದು ಕುಂಡ್ರನಿ, ಎಲ್ಲಿ ತನಕ ದುಡಿತಿ ತಂದು ಹಾಕ್ತಿ ಅಲ್ಲಿ ತನಕ ನಿನಗೆ ವ್ಯವಸ್ಥೆ ಭಾಳ ಚಿತ್ತ. ಇವತ್ತ ಮನೆ ಹಿಡಿದು ಕುಂದ್ರು ಯಾರು ದಾದ್ ಮಾಡಿದ್ರು ನೀನು. ಯಾಕೆ ಕುಂತಿ ಹೋಗ ಆ ಕಡೆ ಗುಡಿ ಕಡೆ ಅಂತಾನೆ. ಹೌದಿಲ್ಲ? ತನ್ನ ಕಲ್ಯಾಣ ಮಾಡ್ಕೊಂಡ ಅಂದ್ರೆ ಜಗತ್ತಿನ ಕಲ್ಯಾಣ ತಾನೇ ಆಕತಿ. ಮೊದಲು ನಿನ್ನನ್ನು ನೀನು ಸುಧಾರಿಸ್ಕೋ. ಇನ್ನೊಬ್ಬರನ್ನು ಸುಧಾರಣೆ ಮಾಡೋದು ಆಗದ ಕೆಲಸ. ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ತಾ ತಿಳ್ಕೊಳ್ಳೋದು. ನಿರಂತರ ಒಳಗಿದ ಅಭ್ಯಾಸ ನಡಿಬೇಕು ನೋಡ್ರಿ. ಆಂತರಿಕವಾಗಿ ಎಡೆಬಿಡದೆ, ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಲೋಕ ಕಲ್ಯಾಣಕರ್ತರು ಯಾರು ಅಂದ್ರೆ ಆತ್ಮಾನುಭವಿಗಳು. ಯಾವ ಮಹಾತ್ಮ ಮಂದಿ ಬನ್ನಿಗೆ ಬೆಂಕಿ ಹೆಚ್ಚನ್ರಿ? ಉದಾಹರಣೆ ತೋರಿಸ್ತಾರೆ ಜಗತ್ತಿನಾಗ. ಯಾವ್ದಾರ ಮಹಾತ್ಮ ಯಾರಿಗಾರ ಏನೋ ಮಾಡಿದಂತ? ಪೀಡಾ ಕೊಡೋರೆಲ್ಲ ನೀವು ಹೌದಿಲ್ಲ? ಮಹಾತ್ಮರಿಗೆ ಪಿಸಾಚಾಗಿ ಪೀಡಾ ಕೊಟ್ಟರು, ಏನು ವಿಷಯ ಬಡಕರು ಪಿಸಾಚಾಗಿ ಪೀಡಾ ಕೊಡ್ಕೊಂತ ಅಡ್ಡಾಡಿದ್ರು? ಇಡೀ ವಿಶ್ವದ ಕೋರ್ಟಿನೊಳಗೆ ಮಹಾತ್ಮ ಇಂಥವ್ರ ಮನೆಗೆ ಬೆಂಕಿ ಹೆಚ್ಚಾನ, ಇಂಥವ್ರ ಮನೆಗೆ ಬೆಂಕಿ ಹೆಚ್ಚಾನ ದಾಖಲಾತಿ ತೋರಿಸು ನೀವು ನೋಡಿ. ಬುದ್ಧ ಬೆಂಕಿ ಹಚ್ಕೊಂತ ಅಡ್ಡಾಡಿದ ನಾವು. ಅವ್ರಿಗೆ ಬ್ಯಾಗೆ ಹಚ್ಚಿಬಿಡುದು.
ಅಣ್ಣ ತಮ್ಮರಿಗೆ ಜಗಳಾಟ. ಜಗಳಾಟ ಹಚ್ಚಿ ಹಿರಿತನಕ್ಕೆ ಹೋಗೋದು ತಗೊಂಡು. ಇವರ ಹೋದಿಲ್ಲ ಕಟ್ಟಿ ಕಾಮ್ಯಗಳು, ಬೆಂಕಿ ಹಚ್ಕೊಂಡು ಅಡ್ಡಾಡವ್ರು. ಇತಿಹಾಸದಾಗ ತೋರಿಸ್ತೇನೆ ಮಹಾತ್ಮ ಇಂಥವ್ರ ಮನೆಗೆ ಇಂಥವ್ರ ಮನೆಗೆ ಬೆಂಕಿ ಹಚ್ಚಿದ್ದನ್ನು ಎಲ್ಲಾರು ಉದಾಹರಣೆ. ಮಹಾತ್ಮರು ಸ್ವಾರ್ಥಿಗಳು ಏನೋ ನಾವು ಸ್ವಾರ್ಥಿಗಳು? ಬಾಳೆ ಬದುಕು ಬಿಟ್ಕೊಟ್ಟು ಹೋಗಿ ಕುಂತವ್ರಿಂದ ನಿಮ್ಮ ಕಲ್ಯಾಣ ಆಗೈತೋ ಏನೋ ನಿಮ್ಮ ಕೂಡಿ ಹೆಗಲು ಕೊಟ್ಟು ದುಡಿಯೋರಿಂದ ನಿಮ್ಮ ಕಲ್ಯಾಣ ಆಗೈತಿ ನೋಡ್ಕೊರಿ. ಬಾಳೆಗಿಡಿ ಅಂತೇಳಿ ಯಾಕೆ ಬಂದಿ ಅಂತಿದ್ರ ಸರ್? ಚಲೋ ತಂಗ ಬೆಳೆ ಮಾಡೋರು ನಿಮ್ಮ ಊರಾಗ ಅದಾರ, ಅವ್ರ ಅಂತೇಳಿ ಹೋಗಿಲ್ಲ ಅಂತ. ಒಬ್ಬ ಶಿವಾನಂದ, ಒಬ್ಬ ಸಿದ್ಧಾರೂಢರಿಂದ ಜಗತ್ತಿಗೆ ಕಲ್ಯಾಣ. ಯಾವ ಬಾದಶಾಹನ ಹೆಸರಿನ ಮ್ಯಾಗ ರೊಟ್ಟಿ ಸಿಗ್ತಾವ ಹೇಳ್ರಿ? ಶಿವಾನಂದರ ಮೊಮ್ಮಗ ಅಂತ ಹೇಳಿದ್ರೆ ಹೌದಿಲ್ಲ? ರೊಟ್ಟಿ ಕೊಟ್ಟು ಕಟಬಾಯಾಗ ಹಾಲು ತುಪ್ಪ ಸುರ್ತಾರೆ, ಹೌದಿಲ್ಲ? ಶಿವಾನಂದರ ಹೆಸರು ಹೇಳಿರ, ಸಿದ್ಧಾರೂಢರ ಹೆಸರು ಹೇಳಿರ, ಅವ್ರ ಹೆಸರಿನ ಮ್ಯಾಗ ನಡೆದಾವಿಲ್ಲ ಎಲ್ಲ. ಹೆಸರಿನ ಮ್ಯಾಗ ವ್ಯಾಪಾರ ನಡೆದೈತಿ ಅಂದೆಲ್ಲ. ಎಲ್ಲಿ ಹೋದಲ್ಲೆಲ್ಲ ಮರ್ಯಾದೆ ಯಾಕೆ ಕೊಡ್ತಾರೆ ನಿಮ್ಗೆ? ಅವ್ರ ಹೆಸರಿನ ಮ್ಯಾಗ, ಹೌದಿಲ್ಲ? ಆರಾಮಿನಲ್ಲಿ ಪ್ರಪಂಚ ಇಲ್ಲ, ಪ್ರಪಂಚದೊಳಗೆ ಆರಾಮಿಲ್ಲ. ಯಾವಾಗ ಆನಂದ ಕಡೆ ಲಕ್ಷ ಕೊಡ್ತೇವಿ ಅವಾಗ ಆನಂದ ಇದ್ದಕ್ಕಿದ್ದಂಗೆ ಅನುಭವ ಬರ್ತೈತಿ, ಎಲ್ಲರಿಗೂ ಬರ್ತೈತಿ, ಅದು ಅನುಭವ ಬರ್ತೈತಿ. ಏನೆಲ್ಲ ಗದ್ಲಿರೋದು ಎಚ್ಚರಿಕೆ ಒಳಗೆ ನೋಡ್ರಿ. ಅದಕ್ಕೆ ಈ ಎಚ್ಚರಿಕೆ ವ್ಯವಸ್ಥೆ ತೋರ್ದಂಗೆ ಮಾಡ್ಕೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಆನಂದವನ್ನು ಎಲ್ಲರೂ ಎಚ್ಚರಿಕೆ ಒಳಗೆ ಬಿಡ್ತಾನೆ. ಎಚ್ಚರಿಕೆ ಒಳಗೆ ನಾವು ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದ್ರ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಇಲ್ಲದೆ ನಮಗೆ ಇದು ಅನುಭವ ಬರ್ತಾನೆ ಇಲ್ಲ, ಅದ್ರ ಕೊರತೆ ಐತಿ ನಮಗೆ. ನಿತ್ಯ ಅದ್ರ ಬಗ್ಗೆ ಅಭ್ಯಾಸದಾಗ ತೊಡಗ್ಬೇಕು ನಾವು. ಶರೀರ ಪ್ರಾರಂಭ ಪ್ರಕಾರ ನಡೀತಿರ್ತೈತೆ, ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮೊದಲು ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಮೊದಲ ತ್ಯಾಗಪೂರ್ವಕ ಭೋಗ ಜೀವನ ಅಂದ್ರೆ ತ್ಯಾಗೇಕ ಜೀವನ. ಹೌದು, ತ್ಯಾಗಪೂರ್ವಕ. ಹಂಚ್ಕೊಂಡು ತಿನ್ನಾಕ ಕಲಿ, ಕಸಕೊಂಡು ತಿನ್ನಾಕ ಕಲಿಬೇಡ. ನಂತರ ಎಲ್ಲ ಬಿಟ್ಟಾಗ ನಮ್ಗೆ ಆರಾಮ ಇರ್ತೈತಿ ಅನ್ನೋದು ಹೊಳ್ಯಾಕೈತಿ ಅಂದ್ರೆ ಪೂರ್ಣ ತ್ಯಾಗ ಮಾಡಿ ಆ ಭಾವದೊಳಗೆ ಉಳ್ಕೊಳಿಕ್ಕೆ. ಅದಕ್ಕೆ ಸನ್ಯಾಸ ಅಂತಾರೆ. ಎಲ್ಲವನ್ನು ಕೈ ಬಿಟ್ಟು ತಾನಾಗಿ ಉಳಿದು ಅರ್ಥಾನುಸಂಧಾನ ವೃತ್ತಿ ಮಾಡ್ಕೊತ ಇರ್ಬೇಕು ನೋಡ್ರಿ. ಅಂದಾಗ ನಮ್ಗೆ ಅನುಭವ ಬರ್ತೈತಿ. ಬರೀ ಹಂಗೆ ಬಾಯಲ್ಲಿ ಮಂತ್ರ ಅಂದ್ರೆ ಕೆಲಸ ಆಗುತ್ತೆ. ನಿದ್ದೆ ಸ್ವಾಭಾವಿಕವಾಗಿ ತಾನೇ ಬರ್ತೈತೆ. ಆದ್ರೆ ಇದು ಪ್ರಯತ್ನದಿಂದ ಸಾಧ್ಯ ಬರ್ತೈತಿ. ಇದು ಬಹಿರ್ಮುಖ ವೃತ್ತಿಯನ್ನೆಲ್ಲ ತೆಗೆದು ಅಂತರ್ಮುಖದ ಕಡೆ ಲಕ್ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ.
ಏನು ಹೊರಗೆ ಹುಡುಕಿರೋದು ಸಿಗೋದಿಲ್ಲ, ನಮ್ಮನ್ನು ಬಿಟ್ಟ ಹುಡುಕ್ತೇವೆ ನಾವು. ಹಾಂ, ನಿಮಗೆ ಬೇಕಾದದ್ದು ನಿನ್ನೊಳಗೈತಿ, ಅನ್ಯದ್ರಾಗ ಹುಡುಕಿರೋದು ಸಿಗುತ್ತೆ, ರೆಡಿ ಇದ್ದದ್ದೈತಿ. ಏನು ನಿನ್ನಡೆಗೆ ಯಾತ್ರೆ ಮಾಡಿ ನಿನ್ನ ವ್ಯಾಪಕತ್ವಕ್ಕೆ ಚ್ಯುತಿ ತಂದನು, ನಿನ್ನನ್ನು ವರ್ಣಿಸಿ ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದನು ಅಂತ. ವ್ಯಾಪಕವಾದಂಥ ಚೈತನ್ಯಕ್ಕೆ ಪರಿಚ್ಛನ್ನತ್ವ ಕೊಟ್ಟನೆ. ಆಕಾರ ಇಲ್ದಕ್ಕೆ ಆಕಾರ ಕೊಟ್ಟನೆ, ವರ್ಣಿಸ್ಲಿಕ್ಕೆ ಬಾರದಕ್ಕೆ ವರ್ಣನ ಮಾಡ್ಕೊತ ಕುಂತೆ. ಇವು 3 ತಪ್ಪುಗಳನ್ನು ನಾ ಮಾಡೀನಿ, ಕ್ಷಮ ಮಾಡುವಂತ. ನಿದ್ದೆ ಬಂದವ ಸಮರ್ಪಣೆ ಮಾಡಂದ್ರೆ ಎಲ್ಲಿದು ಹೋಗೋಣಂತಾನೆ. ಎಲ್ಲರಿಗೂ ಇದಕ್ಕೆ ಒಂದೇ ಮಾರ್ಗದ, ಅನ್ಯ ಮಾರ್ಗ ಇಲ್ಲ. ಬೇರೆ ಬೇರೆ ಅಂತ ನೀನೇ ಕಲ್ಪಿಸ್ಕೊಂಡ್ಬತ್ತಿ. ಎಲ್ಲರಿಗೂ ಬೇಕಾದದ್ದು ಅದ, ಅದನ್ನು ಹೊಂದಾಕ ಮಾರ್ಗ ಎಲ್ಲರಿಗೂ ಮನಸ್ಸಿನಾಗ ಹಿಡಿದದ್ದು ಎಲ್ಲ ಕೈ ಬಿಡೋದು ಒಂದೇ ಮಾರ್ಗ. ಸುಖ ಶಾಂತಿ ಯಾರಿಗಾರ ಬೇಸರಕೈತೇನ್ರಿ? ವಸ್ತುಗಳು ಬೇಸರಕ್ಕವು, ಸುಖ ಯಾರಿಗೆ ಬೇಸರಾಗೋ ಜೀನ್ಸಲ್ಲ. ಏನು ಸುಖ ಅನ್ನೋದು ಬೇಸರಾಗಿ ದುಡಿಯಾಕೆ ಹೋಗಿರುವ ಏನ? ವಿಷಯ ವಸ್ತುಗಳು ಬೇಸರಾಗಿ ಸುಖಕ್ಕೆ ಬರ್ತಿರು. ಎಲ್ಲ ಹೊರಗಿನ ವ್ಯವಹಾರ ಬಂದ್ ಮಾಡಿಕೊಂಡಾಗ ನಮ್ಗೆ ಆರಾಮಿನ ಅನುಭವ ಆಕೈತಿ. ಆರಾಮಿರ್ಬೇಕಂತ ಹೊರಗೆಲ್ಲ ಏನೆಲ್ಲ ಮಾಡಿದ್ರು ಮತ್ತು ಅದ್ರ ಪರಿಣಾಮ ಏನಾಯ್ತು ನೋಡ್ಕೊರಿ, ಧನೂ ಆತಿಲ್ಲ. ವಿಷಯ ವಸ್ತುಗಳೆಲ್ಲ ಬೇಸರಕ್ಕಾವಿಲ್ಲ. ಅತಿ ಪ್ರೀತಿ ಇದ್ದದ್ದು ನಾಳೆ ಅದ ಅಪ್ರಿಯ ಹಾಕೊಂಡು ಕುಂತೈತಿ, ಅದ ದುಃಖಕ್ಕೆ ಕಾರಣ. ಹೊರಗಿನ ವಿಷಯಗಳ ಕಡೆ ಲಕ್ಷ್ಯ ಕೊಡು, ಕೈ ಬಿಡು, ಒಳಗೆ ಅಂತರಾತ್ಮನ ಇರುವಿನ ಕಡೆ ಲಕ್ಷ್ಯ ಕೊಡು. ಅಂದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದ ಹುಡುಕಿರಿ ಸಿಗಬೇಕು. ಅಂತರಾತ್ಮನ ಇರುವಿನ ಕಡೆ ಲಕ್ಷ್ಯ ಕೊಡು, ಅಂದಾಗಿದ್ದ ನಮ್ಗೆ ಅನುಭವ ಬರ್ತೈತಿ. ನಾವು ಹೊರಗೆ ಅಡ್ಡಾಡ್ಕೊಂತ ಕುಂತ್ರೆ ಹೊರಮುಖ ವೃತ್ತಿಗೆ ಎಂದೂ ಅನುಭವ ಬರ್ತಿಲ್ಲ. ಎಷ್ಟೋ ಎಚ್ಚರಿಕೆಗಳನ್ನು ಬರೀ ವಿಷಯ ಪ್ರಾಪ್ತಿಗಾಗಿ ಕಳೆದಿ ಸುಖ ಹೊಂದಬೇಕಂತ. ಏನು ಲಾಭ ಆಗೈತಿ ನೋಡ್ಕೊರಿ. ಎಷ್ಟೋ ಜನ್ಮ ಕಳ್ಕೊಂಡು ಕುಂತಿ ಹಿಂಗೆ, ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ವಿಷಯಾದಿಗಳು ಬೆನ್ನೈತಿ. ಒಂದರ ಎಚ್ಚರಿಕೆ ಒಳಗೆ ನಿಜವಾದ ಸುಖ ಎಲ್ಲಿ ಆದ್ರೆ ಸಿಗ್ತೈತಿ, ಏನು ಮಾಡಿದ್ರೆ ಸಿಗ್ತೈತೆ ಅನ್ನೋ ವಿಚಾರ ಮಾಡಿರಿ. ವೇಳೆನ ಇಟ್ಕೊಂಡಿಲ್ಲ ನಾವು, ಅದಕ್ಕೆ ಸುಖ ಹೊಂದಕ್ಕೆ ವೇಳೆ ಇಟ್ಕೊಂಡಿಲ್ಲ ಅಂದರೆ ಸುಖ ಹೊಂದೋದು ಯಾವಾಗ? ಇನ್ನು ವೇಳೆ ಎಲ್ಲ ಬರೀ ವ್ಯರ್ಥ ಕಳೆದಲ್ಲೋ, ಅನ್ಯದ್ರಾಗ ಹುಡುಕಾಕೈತೆ ವೇಳೆ ಹೋಗ್ತಾನೆ ಅಂತ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿದಲ್ಲ. ನಿನ್ನಲ್ಲಿ ಐತೇನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಮುಕ್ತ ಆಗಿಬಿಡ್ತಿದ್ದೀನಿ. ಬೇಕಾದದ್ದು ನಿನ್ನಲ್ಲಿ ಐತೆ ಅನ್ನೋದು ಹೊಳಿಗೆ ಬಂದ. ಏನು ಬೀಳುವುದು ಆನಂದಮಯವಾದ ಇರುವನ್ನು ಮಾಡೋದು ಮಾತ್ರ ಅದು ಅಲ್ಲದನ್ನು ಮಾಡೋದು ಕಂತ್ರಾಟ, ಸಮಾಧಾನ ಶಾಂತಿ ಕೆಡಿಸು ಕಂತ್ರಾಟ ಕಾರ್ಬಾರ ಮಾಡೋದು. ಅಲ್ಲೇ ಇಲ್ಲೇ ಯಾಕೆ ತಿರುಗ್ತೀನಿ? ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದು ಏನು ಎಲ್ಲ ಬಂದ್ ಮಾಡೋದನ್ನು ಹೊರಗೆ ಹುಡುಕೋದು, ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದು ಅನುಭವ ಬರ್ತದೆ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮನಿಜ ನಿಷ್ಠರಾಗಿರುವಂತೆ. ಏನು ಆ ಯೋಗ ಈ ಯೋಗ ಅದನ್ನು ಕೊಡೋದು ಇದನ್ನು ಕೊಡೋದ್ರಾಗ ಏನು ಲಾಭ ಐತಿ ನಿನಗೆ? ಎದನ್ನು ಕೂಡಿರೋ ಲಾಭ ಇಲ್ಲ ನಿನಗೆ. ಏನು ನಿನ್ನಲ್ಲಿ ಇದ್ದದ್ದು ನೀವು ಹೊಂದ್ಕೊಂಡು ಇರ್ಬೇಕಾಗಿ. ಯೋಗ ಅಂದ್ರೆ ಕೂಡುವಿಕೆ, ಏನು ನಮಗೇನು ಬೇಕಾಗೈತೆ ಅದನ್ನು ಹೊಂದೋದು, ಸುಖದೊಡನೆ ಸಮರಸ ಆಗೋದು. ಏನು
ಏನಾರ ಹೊಂದಿದ್ರೆ ಸುಖ ಸಿಗ್ತೈತನ? ಜಗತ್ತಿನ ಯಾವ ವಸ್ತುಗಳನ್ನು ಹೊಂದಿದ್ರೂ ನಿಮ್ಗೆ ಸಮಾಧಾನ ಶಾಂತಿ ಸಿಗೋದಿಲ್ಲ. ಆರಾಮಿನ ಕಡೆ ಲಕ್ಷ ಕೊಟ್ಟಾಗ ಆರಾಮ ಇರ್ತೈತಿ. ಆರಾಮಂತ ಅದರ ಕಡೆ ಲಕ್ಷ ಕೊಟ್ರೆ ಆರಾಮ ಹೆಂಗಿರ್ತದೆ? ಜಡ ವಸ್ತುಗಳಿಗೆ ಲಕ್ಷ ಕೊಟ್ರೆ ಜಡವಾದದ್ದು ಇರ್ತೈತಿ. ಅದಕ್ಕೆ ಆನಂದ ಸೂತ್ರ ಅಭ್ಯಾಸವನ್ನು ಮಾಡು. ಅದು ನಿನ್ನೊಳಗದೆ. ಇದ್ದಲ್ಲಿ ಬಿಟ್ಟು ಇಲ್ದಲ್ಲಿ ಹುಡುಕಾಕ್ ಹೊಂಟಿ ಅದನ್ನು ಅನುಭವದಿಂದ ಇಂದ್ರಿಯಗಳೇ ಅಪಾರ ಬಂದ್ ಮಾಡಿ ಅನುಭವದಿಂದ ನೋಡು ಅಂದಾಗ ಅದು ಅನುಭವ ಬರ್ತೈತಿ. ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತನು ಅಂದರು. ಹರಿಹರ ಬ್ರಹ್ಮಾದಿಗಳು ಬಂದು ಲಗ ಹೊಡೆದ್ರು ನಿಮ್ಮ ಸ್ವರೂಪಕ್ಕೆ ಯಾವ ಹಾನಿನೂ ಆಗುದಿಲ್ಲ. ಜಗತ್ತ ಬಿಡ ಮೇಲಾಗಲಿ, ಜಗತ್ತೆಲ್ಲ ವಿಕಾರ ಆಗಿ ನಾಶ ಆದರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದ ಕಂಡುಕೋದ. ಯಾವ ಪ್ರಪಂಚ ನಮ್ಮ ಆರಾಮಿನಲ್ಲಿಲ್ಲ, ಆ ಪ್ರಪಂಚ ತಗೊಂಡು ಏನ್ ಮಾಡವು? ಇಲ್ಲದ್ರೆ ಬೆನ್ನ ಎತ್ತೆ ಇದ್ದ ವಸ್ತುವಿನ ಅನುಭವ ಮಾಡ್ಕೊಳ್ಳೋದು ಬಿಟ್ಟೆಲ್ಲೋ ನೀನು. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರ ಹುಡುಕಾಕತ್ತಿ ಅಲ್ಲ, ಜಗತ್ತೇ ಹುಡುಕಾಕತ್ತಿ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳು? ಸದ್ದ ಈಗ ತಿಳ್ಕೊಂಡು ನಿನ್ನಲ್ಲಿ ಐತೆ ಅನ್ನೋದು ಹೊಡಿತೈತಿ ನಿನಗೆ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ, ಬಿಟ್ಟರೆ ದೊಡ್ಡ ಹಾನಿ ಐತಿ ನೋಡು. ನೀನ ಅದಿ ಅಂತ ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ನಾನಾ ಆನಂದ ಸ್ವರೂಪ ಇದ್ದೇನೆ ತಿಳ್ಕೊಂಡ್ರೆ ದೊಡ್ಡ ಲಾಭದ. ಎಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಎಂದಿರ್ಪನೋ ನಿಜ ಸುಖದಲ್ಲಿ ಬಹುದಂದುಗವನು ಎಲ್ಲವನ್ನು ಅಳಿದುಳಿದು ಅಂತ. ಎಲ್ಲರಿಗೂ ಯಾವಾಗ ಬೇಕು ಅವಾಗ ಆರಾಮಿರ್ಲಿಕ್ಕೆ ಬರುವಂಥದ್ದನ್ನು ಏನಾರ ಗಳಿಸಿರೇನು? ಆರಾಮ್ ಯಾರ ಕಸ್ಕೋತಾರಲ್ರಿ? ಸಾಮಾನು ಕಸ್ಕೋತಾರೆ. ಸಾಮಾನದ ಗಳಿಕೆ ನಡೆಸಿರೋ ಏನು ಆರಾಮಿನ ಆನಂದದ ಗಳಿಕೆ ನಡೆಸಿರೋ ನೋಡ್ಕೋರಿ. ನಿದ್ದೆ ಮಾಡೋದ್ರೊಳಗೆ ಯಾವ ಜಾತಿ ಮತ ಬರ್ತಾವಲ್ಲ? ನಿದ್ದೆ ಹೆಚ್ಚಾಗಿ ಏನಿರ್ತೀರಲ್ಲಿ? ಏನಾಗಿರ್ತೀರಲ್ಲಿ? ಬಡವಾಗಿರ್ತೀವನ ರಾಜ ಆಗಿರ್ತೀವ? ಹೆಣ್ಣಾಗಿರ್ತೀವೇನು ಗಂಡಾಗಿರ್ತೀವ? ಶರೀರ ಭಾವನೆ ಇಲ್ಲ ಅಲ್ಲಿ. ಅನ್ಯ ಭಾವ ಎಲ್ಲ ಅಳದಾಗ ತನ್ನ ಭಾವ ಆನಂದದ ಭಾವನೆ ಇರ್ತೈತೆ ಅಲ್ಲಿ. ಅನ್ಯ ಭಾವನೆಯನ್ನ ಎಲ್ಲಿ ಕಂಡು? ಇನ್ನು ಎಚ್ಚರಿಕೆ ಒಳಗೆ ಹೋದಿಲ್ಲ. ನೀನು ಆತ್ಮ ಭಾವದೊಳಗಿದ್ದಾಗ, ಆನಂದದ ಭಾವದೊಳಗಿದ್ದಾಗ ಭೇದ ಎಲ್ಲಿ ಐತೆ ಅಲ್ಲಿ? ಯಾವ ಜಾತಿ ಮತ ಕಂಡಿಯಲ್ಲಿ ಅಂದ್ರೆ ಸುಮ್ಮನೆ ನೀನು ನಿಜವನ್ನ ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಯಾವ ಯೋಗದೊಳಗೂ ಏನು ಹುರುಳಿಲ್ಲ. ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜ ನಿಷ್ಠರಾಗಿರುವಂತ ನಿಮ್ಮಲ್ಲಿ ಐತಿ. ನಿಮಗೆ ಬೇಕಾದದ್ದು ಅಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಹೊರಗಿನ ಮನಸ್ಸನ್ನೆಲ್ಲ ಬಂದ್ ಮಾಡೋದನ್ನು, ಹರಿದಾಡೋದನ್ನು. ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಬರ್ತದೆ, ನೋಡ್ಕೋ ಅಲ್ಲಿ ಒಳಗೆ ಅಂತರ್ಮುಖಿಯಾಗಿ. ಯಾವ ಚರ್ಚೆನೂ ಮಾಡಕ್ ಹೋಗ್ಬೇಡ. ಆರಾಮಿರ್ಬೇಕಾತಂದ್ರೆ ಅಪ್ರತರ್ಕ್ಯಂ ಅಂತ. ಯಾರು ಕೂಡ ತರ್ಕನೂ ಮಾಡಕ್ ಹೋಗ್ಬೇಡ. ಯಾವಾಗಲೂ ಸಮಾಧಿ ಅಥವಾ ತೂರ್ಯದಲ್ಲಿರೋವಾಗ ಅನ್ಯವಾಗಿ ಏನೂ ತೋರುವುದಿಲ್ಲ. ವ್ಯವಹಾರಿಕ ಎಚ್ಚರಿಕೆಗೆ ಬಂದಾಗ ಜ್ಞಾನಿ ಅಜ್ಞಾನಿ ವ್ಯವಹಾರ ಎರಡೂ ಇಬ್ಬರದು ಒಂದೇ ಇರ್ತೈತಿ. ಕನಸಿನಾಗಿದ್ದವಾಗ ಎಚ್ಚರಿಕೆ ಅವಸ್ಥೆ ಇರುವುದಿಲ್ಲ, ಎಚ್ಚರಿಕೆ ಒಳಗಿದ್ದವ ಕನಸಿಂದ ಇರುವುದಿಲ್ಲ. ಕನಸು ಎಚ್ಚರಿಕೆ ಎರಡು ನಿದ್ದೆ ಹತ್ತಿದಾಗಿಲ್ಲ. ಮನುಷ್ಯ ಮೂರು ಅವಸ್ಥೆಗಳಿಗೆ ತಿರುಗ್ತಾನೆ. ಆದ್ರೆ ಪಶು ಪಕ್ಷಿಗಳಿಗೂ ಎರಡು ಅವಸ್ಥೆವು. ಎರಡು ಅವಸ್ಥೆ ಅನ್ನೋದು ತಪ್ಪು. ಅವಕ್ಕೂ ಮೂರು ಅವಸ್ಥೆ ಅದಾವ. ಈ ಎಚ್ಚರಿಕೆ ವ್ಯವಹಾರವನ್ನು ತಿಳಿತಾವಿಲ್ಲೋ? ಕನಸು ನಿದ್ರೆ ಅಂತ ಅಷ್ಟೇ ಅಂದಾರ. ಅಲ್ಲ, ಬೇಕಾದವ್ರು ಹೇಳುವಲ್ಲ, ಅನುಭವಕ್ಕೆ ಬಂದ ತೆಗೆದು ಹಾಕದನ ಅಂತಿದ್ರು ಅದು. ಪಶು ಪಕ್ಷಿಗಳಿಗೂ ಮೂರು ಅವಸ್ಥೆ ಅದಾವ. ಎಲ್ಲ ಮತ್ತೆ ತಿಳಿತಾವಿಲ್ಲೋ? ಹೊಡ್ಯಾಕ್ ಹೋದ್ರೆ ಹೆದರ್ತಾವು. ಮತ್ತು ಅವಸ್ಥೆ ಐತಿಲ್ಲೋ? ಎಚ್ಚರಿಕೆ ಅವಸ್ಥೆ ಅವಕ್ಕೆ ಒದರ್ತಾವು. ಓದಿಲ್ಲ ಆಯಾಕೆ ಬರ್ತಾವು.
ನಿಮ್ಮ ಅನುಭವ ನೋಡ್ಕೋರ್ಬೇಕಾದ್ರೆ ಇನ್ನೊಬ್ರು ಹೇಳ್ಯಾರ ಅಂತ ನಂಬಕು, ಸ್ವತಃ ನಿಮ್ಮ ಅನುಭವದವರೆಗೆ ಹೆಚ್ಚು ನೋಡ್ಕೋರಿ. ಸಗುಣದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರುವುದನೇ ಇಲ್ಲ. ಯಾವ ಆಕಾರದಾಗ ಮನಸ್ಸು ನಿಲ್ಲಿಸ, ಸಗುಣ ಅಂದ್ರೆ ಆಕಾರ. ಸಗುಣೋಪಾಸನೆ ಮಾಡ್ತೇವೆ ಅಂದ್ರೆ ಯಾವ ಆಕಾರ ಇಟ್ಕೊಂಡ್ರು ಮನಸ್ಸಲ್ಲಿ ನಿಲ್ಲೋದಿಲ್ಲ. ನಿಲ್ಲಿಸ್ಪ ನೋಡು, ಯಾವ ಆಕಾರದಾಗ ನಿಲ್ಲಿಸ್ತೀವಿ ನೋಡೋಣ. ಯಾವ ರೂಪದಾಗ ನಿಲ್ತೈತಿ ನಿನ್ನ ಮನಸ್ಸು, ಯಾವ ನಾಮದಾಗ ನಿಲ್ತೈತಿ, ಎಲ್ಲಿ ನಿಲ್ಲೋದಿಲ್ಲ ಮನಸ್ಸು. ಬೇಕಾದದ್ದು ಸಿಗು ಮಠ ಮನಸ್ಸು ಏನು ಮಾಡಿದ್ರು ನಿಲ್ಲೋದಿಲ್ಲ ಅಂತ. ಅದಕ್ಕೆ ಸಗುಣೋಪಾಸನೆ ಮಾಡೋದು ಉಪಯೋಗ ಇಲ್ಲ, ಸುಡ ವ್ಯರ್ಥ ಅದು. ಮೊದಲಿಗೆ ಬೇಕಾಗಿತ್ತೆ, ನಾವು ಮೊದಲಿಗೆ ಇಲ್ಲ ಅದು ಮೊದಲಿಗೆ ಇಲ್ಲ. ಯಾವುದನ್ನು ಬಿಡಬೇಕಾಗಿರ್ತೈತಿ ಅದನ್ನು ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಿ. ನಿಧಿ ಬಂದಾಗ ಯಾವ್ದಾರ ಆಕಾರ ನೋಡಕ್ಕೆ ಹೋಕ್ಕೇನ? ಯಾಕ್ರಿ ಎಲ್ಲ ಕೈ ಬಿಡ್ತಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ ಅವ. ಇನ್ನು ಶಾಶ್ವತ ಸುಖ ಹೊಂದಾಕ ಯಾವ್ದಾರ ಫೋಟೋ ಇಟ್ಕೊಂಡು ನಿದ್ದೆ ಮಾಡ್ತೀಯ ನೀನು? ಯಾಕ್ರಿ ನಿದ್ದೆ ಮಾಡ್ಬೇಕಾದ್ರೆ ಫೋಟೋ ಬೇಕಾಗಿಲ್ಲ. ಇದು ಆನಂದದ ನೆನಪು ಮಾಡಲಿಕ್ಕೆ ಅವರಿಗೇನೆ ಯಾವ ಸಾಧನಗಳು ಬೇಕಾಗಿಲ್ಲ. ಬಾಹ್ಯ ಸಾಧನ, ಗಂಟೆ, ಧೂಪ, ದೀಪ, ಪತ್ರಿ, ಪುಷ್ಪ ಇವ್ಯಾವು ಅವಶ್ಯಕತೆ ಇಲ್ಲ. ಜಗತ್ತಿನ ಸಾಮಾನ್ಯ ಏನೂ ಬೇಕಾಗಿಲ್ಲ ಆನಂದದ ನೆನಪು ಮಾಡಲಿಕ್ಕೆ. ನಿದ್ದೆ ಮಾಡಲಿಕ್ಕೆ ಹೆಂಗೆ ಬಾಹ್ಯ ವಸ್ತುಗಳ ಸಂಬಂಧ ಇಲ್ಲ, ಹಂಗೆ ಆನಂದದ ನೆನಪು ಮಾಡಲಿಕ್ಕೆ ತಿಳುವಳಿಕೆಯಿಂದ ಆನಂದದ ಭಾವದಾಗಿ ಇರಾಕೆ ವಿಚಾರಣೆ ಇದಕ್ಕೆ ಸಾಧನ. ಅದಕ್ಕೆ ವಿವೇಕದಿಂದ ನೋಡ್ಕೋ ಅಂತ, ವಿವೇಕ ಪ್ರಧಾನ ಅಂತ ಅದಕ್ಕೆ ಹೇಳ. ಲಿಂಗಪ್ಪನ ಮ್ಯಾಗ ಮನಸ್ಸು ನಿಂದಿರ್ತೈತೆನ? ಲಿಂಗ ನೋಡ್ಕೊಂತ ಕೂತ್ರೆ ಅದನ್ನ ಬಿಟ್ಕೊಟ್ಟ ನೀತಿಗೆ ಹಾಕೋಕ್ಕಿ. ಮತ್ತು ವಿಷಯ ಕಡೆಗೆ ಓಡ್ತೀಯಲ್ಲ ಬಿಟ್ಕೊಟ್ಟೆ ಅಂದ್ರೆ. ಈತಿ ಕೂಡ ಗಂಡನ ಕೂಡ ಬೆನ್ನ ಹತ್ತಿ ಯಾಕಡೆ ಲಕ್ಷ್ಯ ಐತಿ ನೋಡ್ಕೊಂಡಿಂದ. ಆಕಾರದಾಗ ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಅನ್ಯದ್ರಾಗ ಹುಡುಕಿರ ಸಿಗುದಿಲ್ಲ. ದನೀತಿ ಸುಳ ಇಲ್ಲದಲ್ಲಿ ಹುಡುಕಿ. ರಾಮಕೃಷ್ಣ ಪರಮಹಂಸ ಕಾಳಿಕಾದೇವಿ ಬಿಟ್ಟು ಮತ್ತೆ ಬಿಟ್ಟುಕೊಟ್ರೆ ತನ್ನೊಳಗೆ ತಾ ನೋಡ್ಕೊಂಡಿಲ್ಲ. ಎಷ್ಟು ಹೇಳಿದ್ರು ಕೇಳಿಲ್ಲ ಅವನು. ಹಿಂದಗಡೆ ತೋತಾಪುರಿ ಭಾವ ಬಂದಾಗ ಹುಚ್ಚು ಬಿಡಿಸಿದವು. ತಾಯಿ ತಾಯಿ ಅನ್ಕೊಂತ ಕುಂತಿತ್ತು. ಇನ್ನು ಕಲ್ಪನಾದ ತೋರಿದ್ದು ಅದು ಕೈ ಬಿಡು, ಬಿಟ್ಟಾಗ ಅನುಭವ ಬರ್ತೈತೆ ನೋಡ್ಕೊ. ಅದು ಆ ಭಾವ ಬರೋಕ್ಕಿಂತ ಮೊದಲು ಏನಿತ್ತು ನೋಡ್ಕೋ. ಆ ಭಾವ ಬರೋಕ್ಕಿಂತ, ಅನ್ಯ ಭಾವ ಬರೋಕ್ಕಿಂತ ಮೊದಲು ಆನಂದದ ಭಾವ ಐತಿ. ಹೌದಿಲ್ಲ? ಅದು ನಡಬರ್ಕ ಬಂದದ್ದು, ಅದನ್ನ ನಡಬರ್ಕ ಹೋಗೋದು, ಅದನ್ನ ಕೈ ಬಿಡೋದು ನಾವು. ತಿಂಗಳಾನಗಟ್ಲೆ ಇದ್ದಾದ್ರೆ ಹುಚ್ಚು ಬಿಡಿಸಿದ್ದು ಅಂದಾಗ ಅವಾಗ ಸಮಾಧಿ ಹತ್ತಿ. ಎದ್ರೊಳಗೆ ಆನಂದ ಸಿಗ್ತೈತೆ ಅಂತ ತಿಳ್ಕೊಂಡಿರ್ತಿ, ಅದಕ್ಕೆ ಹೋಗ್ತೈತಿ ಅದು ಮನಸ್ಸು. ಮೊದಲಿನ ಚಾಳಿನ ವಿಷಯಗಳಲ್ಲಿ ಆನಂದ ಸಿಗ್ತೈತೆ ಅಂತ ವಿಷಯಗಳು ಬೆನ್ನ ಹತ್ತೀವಿ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಿಲ್ಲ. ಆ ಗುಂಡ ಇಟ್ಕೊಂಡು ಕುಂತ್ರ ಆ ಗುಂಡದ ಮ್ಯಾಗ ಲಿಂಗಪ್ಪನ ಮ್ಯಾಗ ಪ್ರೀತಿ ಐತಿವ, ನಾವು ವಿಷಯ ವಸ್ತುಗಳ ಮ್ಯಾಗ ಪ್ರೀತಿ ಐತಿವ ನಿಂದ ನೋಡ್ರಿ. ತಿನ್ನು ವಸ್ತು ಇಡ ನೀವು ಬೇಕಾರೆ, ಅದು ಬೇಕನ್ನಿಸ್ತೈತಿ, ಲಿಂಗಪ್ಪ ಬಿಡ ಅನಿಸ್ತೈತಿ ನನಗೆ. ಎಲ್ಲ ಬಿಡ್ತೀವಿ ಅದನ್ನ. ಯಾಕಂದ್ರೆ ಎಲ್ಲ ಲಿಂಗಪ್ಪ ಬಿಡಪ್ಪ ಅದನ್ನ ದೌಡ್ ಮಲು ಹಾಕಪ್ಪ, ಅದನ್ನ ಗುಣಗಡೆಗೆ ಹಾಕಿ ಬಿಡೋದನ್ನಂತ. ಒಗ್ಗರ್ನಿ ವಾಸನೆ ಬಡಿಯಾಕೈತೆ ಅಂದ್ರೆ ಹೌದಿಲ್ಲ? ನಾಲಿಗೆ ಸಮರ್ಥನ ಹಂಗ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಐತಿ. ಸುಳ ಅವನು ಮಾಡೋದು, ಪೂಜೆ ಮಾಡೋದು, ಇದನ್ನು ಮಾಡೋದು ಎಲ್ಲ ವ್ಯರ್ಥ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಮನುಷ್ಯನ ಹರಿದಾಟ ನಿಲ್ತೈತಿ. ಇಚ್ಛಿತ ನಮ್ಗೆ ಬೇಕಾದಂಥದ್ದು ಎಲ್ಲೈತಿ ಅದು ಸಿಕ್ಕಾಗ ಮನಸ್ಸಲ್ಲಿ ಇರ್ತೈತಿ. ಸಿಗುಮಠ ಮನಸ್ಸು ಚಂಚಲ ಆಗೋದನ್ನ. ಅದು ಪ್ರಾಪ್ತ ಆಯ್ತು ಅಂದ್ರೆ ಮನುಷ್ಯನ ಹರಿದಾಟ ಎಲ್ಲ ಬಂದಿರ್ತೈತಿ. ಮತ್ತೆ ಮನಸ್ಸು ಚಂಚಲಕೈತಿ. ಯಾಕೆ? ಕಾಯಮ ಅದರ ನೆನಪಿನಾಗಿರುವುದಿಲ್ಲ ಅದು ಮನಸ್ಸು. ಮತ್ತು ವಿಷಯಗಳ ನೆನಪು ಮಾಡ್ತೈತಿ, ಮನಸ್ಸು ಚಂಚಲಕೈತಿ. ಆನಂದದ ನೆನಪಿನಾಗಿದ್ರೆ ಮನಸ್ಸು ಚಂಚಲಕೈತಿವ, ವಿಷಯಗಳ ನೆನಪಿನಾಗಿದ್ರೆ ಮನಸ್ಸು ಚಂಚಲಕೈತಿವ. ಬಿಟ್ಟು ಬಿಡದೆ ಅದರ ನೆನಪಿನಾಗಿರ್ಬೇಕಲ್ಲ. ಎಡೆಬಿಡದೆ ಅದರ ನೆನಪಿನಾಗಿದ್ರೆ ಮನಸ್ಸು ನಿಶ್ಚಲಕೈತಿ. ವಿಷಯಗಳ ನೆನಪು ಮಾಡಿ 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 ಮನಸ್ಸು ಚಂಚಲಕೈತಿ. ನಿಶ್ಚಲ ವೃತ್ತಿಯೊಳಗೆ ತೋರುವಂತಹ ಆನಂದ ಅದು ವಿಷಯದಲ್ಲ, ನಿಂದ ಅನ್ನೋದು ಹೊಳಿಬೇಕು ನೋಡೋದು.
ಹೊಳೆದವ ಅದ್ರ ಗೊಡವಿ ಕೈ ಬಿಡ್ತಾನೆ. ಎಷ್ಟು ಹೇಳಿರು ಕೇಳಿರು ಮತ್ತು ವಿಷಯದಲ್ಲಿ ಸುಖ ಹುಡುಕು ಬುದ್ಧಿ ಹೋಗಬಲ್ದು. ನಾಯಿ ಮತ್ತು ಎಲಬ ಕಡ್ದನೆ ಅಂತೈತಿ. ಅದು ತನ್ನಲ್ಲೇ ಹೊಸಡ್ಯಾನ್ ರಕ್ತನೂ ಗೊತ್ತಿರಲಿಲ್ಲ, ಎಲಬಿನ್ಯಾಗ ಐತಿ ಅಂತ ತಿಳ್ಕೊಂಡ ಎಲಬ ನೋಡ್ಕೊಂತ ಅಡ್ಡಾಡ್ತ, ಎಲುಬಿನ್ಯಾಗ ಸುಖ ಐತೆ ಅಂತ. ಹಂಗಾಗೈತಿ ನಮ್ದು ಇದು. ತನ್ನಲ್ಲೇ ಐತಿ ಅನ್ನೋದು ಗೊತ್ತಾದ ಮ್ಯಾಗ ಅನ್ಯದ್ರ ಕಡೆ ಹೋಗುದಿಲ್ಲ ಅದ್ರ ವೃತ್ತಿ. ಅದ ಕಠಿಣ ಆಗೈತಿ. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಹೊಳಿ ಮಠ ಅನ್ಯದ್ರ ಮ್ಯಾಗಿನ ಆಸಕ್ತಿ ಒಟ್ಟ ಹೋಗುವುದನ್ನ ಇಲ್ಲ. ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ಅತಿ ಪ್ರೀತಿ ವಸ್ತು ಅಂದ್ರೆ ತಾನ ಏನ್ ಅನ್ಯ ವಸ್ತುಗಳು ಎಷ್ಟು ಅದಾವ ಅಂದ್ರೆ ಪ್ರೀತಿ ಮಾಡ್ತಾನಂದ್ರೆ ಸುಧಾವು ಮತ್ತು ಬ್ಯಾಸರಕ್ಕವು. ಏನ್ ಶರೀರ ಮ್ಯಾಗ ಎಷ್ಟು ಪ್ರೀತಿ ಐತಂದ್ರೆ ಈ ಶರೀರನೂ ನಮಗೆ ಬ್ಯಾಸರಕ್ಕೈತಿ. ಅವು ಪ್ರತಿಕೂಲ ಆಗೋ ಮಟ್ಟ ಅನುಕೂಲ ಆಗೋ ಮಟ್ಟ ಅಷ್ಟೇ ಅದ್ರ ಮ್ಯಾಗ ಪ್ರೀತಿ. ಪ್ರತಿಕೂಲ ಆದರೆ ಅದನ್ನು ಯಾರು ಹೊಳ್ಳೆ ನೋಡುದಿಲ್ಲ, ಎಲ್ಲ ಕೈ ಬಿಡ್ತಿಲ್ಲ. ಆ ಜಗತ್ತಿನ ವಿಷಯ ವಸ್ತುಗಳು ಅನುಕೂಲ ಆಗೋ ಮಟ್ಟ ಅವುಗಳ ಮ್ಯಾಗ ಪ್ರೀತಿ ಮಾಡುತ್ತೆ. ಪ್ರತಿಕೂಲ ಆಗಕತ್ತು ಅಂದ್ರೆ ಅದು ಸುದ್ದಿ ತೆಗಿಬೇಡ ಬಿಡಪ್ಪ ಮರ ಅಂತ. ಇಂತಿ ಸುದ್ದಿ ತೆಗಿಬೇಡ ಬಿಡು, ಗಂಡನ ಸುದ್ದಿ ತೆಗಿಬೇಡ ಬಿಡು ಅಂತಿ, ಮಕ್ಕಳ ಸುದ್ದಿ ತೆಗಿಬೇಡ ಅಂತ, ಹೊಲ ಸುದ್ದಿ ತೆಗಿಬೇಡ ಬಿಡು. ಎಷ್ಟು ಜೀವ ಇದ್ದಲ್ಲ ಮೊದಲ ಊಡಿ ಹೊಲಕ್ಕೆ ಹೋಗಿದ್ದಿ, ಈಗ ಹೋಗು ಯಾಕ್ರಿ ಸುದ್ದಿ ತೆಗಿಬೇಡ ಬಿಡು ಅದನ್ನ ಹೋಗ್ಲ. ಮಕ್ಕಳು ಇಲ್ಲಿದ್ ಬಿಡು ಅದ್ರ ಸುದ್ದಿ ತೆಗಿಬೇಡ, ಮತ್ತೇನಾರು ಮಾತಾಡಂತ. ಅವು ಅನುಕೂಲ ಪ್ರತಿಕೂಲ ಹಾಕವು. ಕರ್ಮಕ್ಕನುಸಾರವಾಗಿ ಅವು ನಡೀತಿರ್ತಾವ. ಅನುಕೂಲ ಆಗೇ ಇರ್ತಾವ. ನಾವು ಹಿಂತಿ ಅನುಕೂಲ ಆಗೇ ಇರ್ತಾವ, ಗಂಡ ಅನುಕೂಲ ಆಗಿರ್ತಾವ, ಮಕ್ಕಳು ಅನುಕೂಲ ಆಗಿರ್ತಾವ. ಈ ಶರೀರ ಇದು ಏನಪ್ಪ ಇದನ್ನ ಬ್ಯಾಡ್ ನಮಗಿದ್ರ ಅಂತ. ಇದು ಪ್ರತಿಕೂಲ ಆಗಕೈತೆ ಅಂದ್ರೆ ಇದನ್ನ ಯಾವಾಗ ಬಿಟ್ಟೇನು ಅಂತ. ಹೌದು, ಒಂದು ಒಗ್ಗರಣೆ ಬ್ಯಾಂಡ್ ಗಂಟು ಬಿತ್ತಂದ್ರೆ ಸತತ್ ಇದ್ರ ತ್ರಾಸ ಆಗಾಕೈತೆ ಅಂದ್ರೆ ಏನು ಮಾಡ್ತೀನಿ ಅವಾಗ? ಇದನ್ನ ಹೆಂಗಾರ ಕಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ಬ್ಯಾಡಪ್ಪ ಇದನ್ನ ಎಲ್ಲಾರು ಇದನ್ನ ಮಾಡ್ರಪ್ಪ, ಇಸಾರ ಹಾಕ್ರಿ ಇದಕ್ಕೆ ಹೋಗ್ಲತ್ತ, ತಡ್ಕೊಳ್ಳೋನಾಗೋದಿಲ್ಲ. ಹೌದಿಲ್ಲ? ಕಾಯಂ ಅನುಕೂಲ ಆಗಿರುವಂಥವು ಅದಾವನ ಯಾವರ ವಸ್ತುಗಳು ನಮಗೆ ಯಾವೂ ಇರೋದಿಲ್ಲ. ಬ್ಯಾಸರಕ್ಕವು. ನಾವು ಅವಲಂಬನೆ ಮಾಡಿದಂಥ ವಸ್ತುಗಳು ಅವು ಕೆಲವು ಕಾಲಕ್ಕೆ ಬ್ಯಾಸರಾಗಿ ಹೋಗ್ತಾವ. ನಮ್ಗೆ ಕಾಯಂ ಬೇಕಾಗುವ ವಸ್ತು ಯಾವೂ ಇಲ್ಲ ಜಗತ್ತಿನಾಗ, ಎಲ್ಲ ಬ್ಯಾಸರಕ್ಕವು. ಕಾಯಂ ಬೇಕಾಗುವಂಥ ವಸ್ತು ಅಂದ್ರೆ ತಾನ. ಅದಕ್ಕೆ ತನ್ನೊಳಗೆ ತಾನು ನೋಡ್ಕೊಳ್ಳೋ ಕೆಲಸ. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ತಾನು ಅಂದ್ರೆ ಯಾರು, ಇದ್ರೊಳಗೆ ನಾನು ಅಂದ್ರೆ ಅದನ್ನು ಸಂಶೋಧನೆ ಮಾಡಬೇಕಾಗೈತಿ. ಆತ್ಮ ಸಂಶೋಧಕರಾಗಬೇಕಾಗೈತಿ. ಸುಖದ ಸಂಶೋಧನೆ. ನಾನೇ ಆನಂದ ಸ್ವರೂಪನಿದ್ದೇನೆ ಅನ್ನೋದು ಅದರ ನೆನಪಿನಾಗಿದ್ರೆ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಾವು ಆನಂದ ಅಂತ ಏನಾರ ನೆನಪು ಮಾಡಿದ್ರೆ ಆನಂದ ಇರ್ತೈತಿ ನಾವು. ಅದು ಭಾವನೆಗಳಿಗೆ ನಿಲ್ಕದ್ದು, ಭಾವಾತೀತದ. ನಿಜವಾಗಿ ಸುಖ ಹೊಂದ್ಬೇಕನ್ನೋರು ಕೂಡ ಮಾತಾಡ್ಬೇಕ್ರಿ. ಏನು ಬ್ಯಾನಿ ಬಂದ್ರೆ ಹನುಮಪ್ಪನಂತೇಳಿ ಹೋಕ್ಕಿವ, ಏನು ವೈದ್ಯನಂತೇಳಿ ಹೋಕ್ಕಿವ? ಡಾಕ್ಟರ್ ಅಂತೇಳಿ ಹೋಕ್ಕಿಲ್ಲ ರೋಗ ಕಳ್ಕೊಳಕ್. ಸ್ಥಿತಪ್ರಜ್ಞೆ ಅಂದ್ರೆ ತೂರ್ಯ ಅವಸ್ಥೆ ಒಳಗಿರೋವಂಗಂತಾರೆ. ಇಷ್ಟೆಲ್ಲ ಕೇಳಿದ್ರು ಹೇಳಿದ್ರು ಇದ್ರ ಅಭ್ಯಾಸ ಕೂಡದ ಹೊರ್ತಿದ ನಮ್ಗೆ ಅನುಭವ ಬರ್ತದೆ ನೋಡಿ. ಯಾರ ಅಭ್ಯಾಸ ಕೂಡದ ಕೂತ ಅನುಭವ ತಗೊಳ್ಳೋರದಿರಿ ಮತ್ತು ಹೊರಗಿನ ಆಡಂಬರಕ್ಕೆ ಬೀಳ್ತೇನೆ. ತನ್ನ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುವ ತನಕ ನಮ್ಗೆ ಅದು ಅನುಭವ ಬರುವುದೂ ಇಲ್ಲ. ಯಾಕೆ ಅಲ್ಲೇ ಇಲ್ಲೇ ಅಡ್ಡಾಡ್ತೀವಿ? ನಿನ್ನೊಳಗೆ ನೋಡ್ಕೊಳ್ಳೋ ಕೆಲಸದ ನೋಡಿ. ಮತ್ತು ಹೀನ ವಿಷಯಗಳಲ್ಲಿ ಬಿದ್ದು ಹೋಗುದು ನಾವು. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದಲ್ಲಿ ಅಲ್ಲಿವೇ ಇಲೇ ಕಾಕು ಮಾನಸವೇ ಅದರೊಳಗೆ ಏನುಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಬೇಕು. ಬೆಂಕಿ ಸುಡ್ತದ ಅನ್ನೋದು ಖಾತ್ರಿ ಆದಾಗ ಅದರಿಂದ ಹಿಂದಕ್ಕೆ ಸರಿತಾನೆ. ಹಂಗೆ ಇದು ವಿಷಯ ವಸ್ತುಗಳು ನಮ್ಮ ನೀವು ಕೊಲ್ತಾವ ಅನ್ನೋದು ಹೊಳಿಬೇಕಲ್ಲ ನಮಗೆ. ಇವು ವಿಷ ಅನ್ನೋದು ಹೊಳಿಬೇಕಲ್ಲ, ಇನ್ನೂ ಹೊಳಿವಲ್ದ ನಮಗೆ.
ಇವ ಸುಖ ಕೊಡ್ತಾವೆ, ಮಕ್ಕಳು ಮರಿ ಸುಖ ಕೊಡ್ತಾವೆ, ಹೊಲ ಮನೆ ಸುಖ ಕೊಡ್ತಾವೆ, ಶರೀರ ಸುಖ ಕೊಡ್ತೈತಿ. ಈ ವಿಷಯ ವಸ್ತುಗಳೆಲ್ಲ ನಮ್ಗೆ ಸುಖ ಕೊಡ್ತಾವೆ ಅನ್ನೋ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಗಟ್ಟಿಯಾಗಿಬಿಟ್ಟೈತಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಯಾವುದರಿಂದನೂ ನಮಗೆ ಸುಖ ಸಿಗುವುದಿಲ್ಲ ಅನ್ನೋದು ಹೊಳಿವಲ್ದು ನಮಗೆ. ಅದಕ್ಕೆ ಇವನು ಮಿತಿ ಮೀರಿದ ಭೋಗ ಸಾಮಗ್ರಿಗಳನ್ನು ಗಳಿಸಾಕೊಂಡಾನ. ಎಷ್ಟು ಬೇಕಾಷ್ಟು ಅವಶ್ಯದಷ್ಟು ಅಲ್ಲ, ಹೆಚ್ಚಿನ ಅತೀ ನಡೆದೈತೆ ಅದು. ತನಗೆ ನಡೀತಿರ್ತೈತಿ, ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೋದಿಲ್ಲ. ಮಿತಿ ಮೀರಿದ ಭೋಗ ಸಾಮಗ್ರಿಗಳನ್ನು ಗಳಿಸಾಕೊಂಡ. ಕಲ್ಪನೆಗಳನ್ನು ಸರಿಸುವ ಪ್ರಯತ್ನವನ್ನು ಮಾಡ್ರಿ. ಕಲ್ಪನಾರಹಿತ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಕಲ್ಪನೆಗಳಿಂದ ಆವರಣ ಮುಸುಕಾಗೈತೆ, ಅದು ಇದ್ದ ಸ್ಥಿತಿ, ಆನಂದ ಸ್ಥಿತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಅರಿವು, ಇರುವ ಆನಂದ ಒಂದು ಕಲ್ಪನಾ ಸರಿಸಿ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಯಾವುದು ಕಲ್ಪನಾ ಇಲ್ಲ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಇದನ್ನು ಅನುಸಂಧಾನ ಮಾಡೋದನ್ನ ಧ್ಯಾನ. ಇದಕ್ಕೆ ಸಂಧ್ಯಾ ಸೂತ್ರ, ಸುಖದ ಸೂತ್ರ ಅಂತಾರೆ. ಈ ಅಭ್ಯಾಸ ಮಾಡಿದಾಗ ನಮಗೆ ಇದು ಅನುಭವ ಬರ್ತೈತಿ. ಮನಸ್ಸು ಚಂಚಲ ಆಕೈತಿ ಅಂದ್ರೆ ಇದು ಅನುಭವಕ್ಕೆ ಬರುದಿಲ್ಲ. ಮನಸ್ಸಿನಲ್ಲಿ ವಾಸನೆಗಳೇನದಲ್ಲ, ಭೋಗ ವಾಸನೆಗಳಿಂದ ಮನಸ್ಸು ಚಂಚಲಕೈತಿ. ಭೋಗ ವಾಸನೆಗಳನ್ನೆಲ್ಲ ಪೂರ್ಣ ಸಮೂಲವಾಗಿ ನಾಶ ಮಾಡಿದಾಗ ಮನಸ್ಸು ನಿಶ್ಚಲಕೈತಿ. ಯಾವಾಗ ನಿಜವಾದ ಆನಂದದ ಅನುಭವ ಮಾಡ್ಕೊಳಕ್ ಬರ್ತೈತಿ ನಾವು. ಈ ಭೋಗ ವಸ್ತುಗಳು ಸಿಗೋಕ್ಕಿಂತ ಮೊದಲು ನಾವು ಆರಾಮಿದ್ದೀವೋ, ಏನು ಸಂಕಟದಾಗಿದ್ದೀವೋ? ಮದುವೆ ಆಗೋಕ್ಕಿಂತ ಮೊದಲು ಆರಾಮಿದ್ದೇನೆ ಇಲ್ಲೋ ನೀನು? ಏನು ಮದುವೆ ಆದ್ಮ್ಯಾಗ ಗೊತ್ತಾತನಪ್ಪ, ಹೆಂಡತಿ ಆದ್ಮ್ಯಾಗ, ಗಂಡನ ಆದ್ಮ್ಯಾಗ ಆರಾಮ ಗೊತ್ತಾಗಿರಾಕಿಲ್ಲ ನಿನಗೆ ಆರಾಮ? ಯಾಕ್ರಿ? ಅದ್ರ ಬೆನ್ನು ಹತ್ತಿದೆ. ಬೆನ್ನು ಹತ್ತಿ ಇದ್ದ ಸಮಾಧಾನ ಕೆಡಿಸ್ಕೊಂಡೆಲ್ಲ ನೀನು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ತೋರುವಂತಹ ಸುಖಾದ ಅನಿತ್ಯತೆ, ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ ನೀನು. ಇದು ಹೊಳಿ ಮಟ್ಟ ಹಂಗ ತಿರ್ಗಾವನ ನೀ ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ಹೊಳಿವಲ್ದ ನಮಗೆ. ಬೆಕ್ಕದಂಥ ರುಚಿ ಪದಾರ್ಥ ತಿಂದಾನಂದ್ರು ಜ್ಞಾನಿ ಉದಾಸೀನ ಇರ್ತಾನ. ಯಾಕೆ? ಅಲ್ಲಿ ತೋರುವಂತಹ ಆನಂದ ನಮ್ಮ ಸ್ವರೂಪದ, ಅದು ಆ ವಿಷಯದ ಅಲ್ಲ ಅನ್ನೋ ತಿಳುವಳಿಕೆ ಅವಾಗಿರ್ತೈತಿ. ಸಡು ರಸದ ಅನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರಿ, ಆ ಸುಖ ನಿನ್ನದಯ್ಯ ಅಂತ. ಅದು ನಿನ್ನ ಸ್ವರೂಪದ ಸುಖನ, ನಾಲಿಗೆ ಮ್ಯಾಗ ಇಟ್ಟು ತೋರುವಂತಹ ಸುಖ. ಅಂಗಳ ದಾಟ್ರಿ ಮುಗಿತ ಅದು ರುಚಿ. ಯಾಕ್ರಿ? ಹಾಳು ಹಗ್ಯಾಕೆ ಬಿತ್ತಪ್ಪ. ರುಚಿ ಎಲ್ಲಿ ಉಳಿತೈತಿ ಅಂದ್ರೆ ನಾಲಿಗೆ ಮ್ಯಾಗ ಇದ್ದಾಗ ಅಟ್ಟ. ಎಂತ ಕೋತ ಅಂದ್ರೆ ಹಾಳು ಹಗ್ಯಾಕೆ ಬಿದ್ದಂಗೆ, ಏನು ತಿಂದ್ರು ಸ್ವಾದಿಲ್ಲ. ಅದು ರುಚಿಯಲ್ಲಿ ನಾಡಿಗೆ ಅಂಗಳದಾಗಟ್ಟ. ಅಲ್ಲಿ ತೋರುವಂಥ ಆನಂದ ಅದು ಸುಧಾ ನಿನ್ನ ಆನಂದ, ವಿಷಯದ್ದಲ್ಲ. ಅದು ವಿಷಯದ್ದ ಜರ ಆನಂದ ಆಗಿದ್ರೆ ಅವು ಇಲ್ಲದಾಗ ನಿನಗೆ ಆನಂದ ಅನುಭವ ಬರಬಾರ್ದಾಗಿತ್ತು. ವಿಷಯ ಮುಖಾಂತರ ನಿನಗೆ ಸುಖ ಸಿಕ್ಬಿಟ್ಟಿದ್ರೆ ವಿಷಯಗಳು ಇಲ್ದಾಗ ಆನಂದ ಗೊತ್ತೈತನ ಇಲ್ಲೋ? ನೀವು ಹೆದ್ದಿದಾಗ ಅವು ತೋರ್ಬಾರ್ದಾಗಿತ್ತು ನಮ್ಗೆ ಆನಂದ. ಆರಾಮ ಇದ್ನಿ ಅಂತ ಹೇಳ್ತೀವಿ. ತಿನ್ನೋ ವಸ್ತುಗಳು ಇದ್ದಾಗ ನಮ್ಗೆ ಆರಾಮಿದೆ, ತಿನ್ನೋ ವಸ್ತುಗಳು ಇಲ್ದಾಗ ತೋರ್ಬಾರ್ದು ನಮ್ಗೆ. ಆರಾಮ್ ಬೇಕಂದ್ರೆ ಅವ ಇರ್ಬೇಕು ನಮ್ಗೆ ನಾಲಿಗೆ ಮ್ಯಾಗ, ಹೌದಿಲ್ಲ? ಆ ಇಂದ್ರಿಯ ಸಂಪರ್ಕ ಭೋಗದಾಗ ಸುಖ ಇರ್ತದೆ, ಅದನ್ನ ಬಿಟ್ಟಾಗ ನಮ್ಗೆ ಆನಂದ ಅನುಭವಕ್ಕೆ ಬರಬಾರ್ದು. ನಾವು ಇಲ್ಲದಾಗ ಆರಾಮಿದ್ದೇನೆ ಇಲ್ಲ? ಇದನ್ನು ಯಾಕೆ ವಿಚಾರ ಮಾಡಬಾರ್ದು ನೀನು? ಯಾರು ಹೇಳಿದ್ರೆ ನಾವು ವಿಷಯದ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ? ಅಲ್ಲಿ ತೋರುವಂಥ ಸುಖ ಅದು ಅನಿತ್ಯವಾದದ್ದು, ದುಃಖ ರೂಪಿ ಅನ್ನೋದು ಯಾವಾಗಲೂ ನೆನಪಿಡ್ಬೇಕು ಅನ್ನೋದು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಏನು ಕೊಡ್ತು ನಿನಗೆ? ಅದು ಧನೂ ಆತಿಲ್ಲ. ಮೊದಲೇ ತುತ್ತಿನಲ್ಲಿದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿಲಿಲ್ಲ. ಭೋಗದ ನಂತರ ವಿರಸಕತೆ ಅನ್ನೋದು ಹೊಳಿವಲ್ದು ನಮ್ಗೆ. ಎಷ್ಟು ಹುರುಪಿತ್ತು ಮೊದಲೇ, ಹಿಂದಗಡೆ ಬ್ಯಾಸರಿಕೆ ಆತಿಲ್ಲ, ಧನೂ ಆತಿಲ್ಲ ಅದರಿಂದ. ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಧನು ಆತು, ಧನು ಹೋತು. ಧನುವಾಗಿ ಎಲ್ಲಿ ವಿಶ್ರಾಂತಿ ತಗೋತೀನಿ? ಮತ್ತೆ ನಿದ್ದಿಗೊಕ್ಕಿಯಲ್ಲಿ ಅದನ್ನ ಮಾಡಿ ಧನು ಆರಿಸ್ಕೋಬೇಕಾಗಿತ್ತು. ವಿಷಯ ಭೋಗ ಮಾಡಿ ಮಾಡಕ್ಕೆ ಹೋಗುದಲ್ಲ. ಬ್ಯಾಡ್ರಿಪ್ಪ ಬೇಸರಕೈತಿದಂತ ಬಾಳೆ ಮಾಡಿ ಬೇಸರ ಆತಿಲ್ಲ. ಬೇಸರಾಗಿ ನಿದ್ದಿಗೆ ಯಾಕೆ ಮರಿ ಹೊಕ್ಕಿ ಹಂಗಾರೆ? ವಿಶ್ರಾಂತಿಗೋಸ್ಕರ. ಇಲ್ಲೇ ಬಾಳೆದಾಗ ವಿಶ್ರಾಂತಿ ತಗೋಬೇಕಾಗಿತ್ತು. ಏನು ಕೊಡ್ತೀನಿ ನಿನಗೆ ಬಾಳೆ ಅಂದರೆ? ಅದು ಧನುವಾಗಿ ಕೊಡ್ತೀನಿ. ಯಾವುದು ನಿರಂತರ ನಮಗೆ ಧನುವನ್ನು ಕೊಡ್ತೈತಿ ಅದ್ರ ಬೆಣ್ಣೆ ಯಾಕೆ ಹತ್ತಬೇಕು?
ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊತ ಬಂದು ವಿಷಯದ ಸಂಗ್ರಹ ವಿಷಯ ಹೋಗ ಅದರಿಂದ ಧನುವನ್ನು ಹೊಂದಿದೆ. ಇದು ಒಂದು ಜನ್ಮದಾಗರ ಇನ್ನು ಧನು ಆಗದಂಥದ್ದನ್ನು ಮಾಡ್ಕೋ. ಅದನ್ನು ಮಾಡಿದಾಗ ಧನು ಆತಿಲ್ಲ, ಅದನ್ನು ಮಾಡಲಿಲ್ಲ ಅಂದ್ರೆ ಧನು ಆಗೋ ಪ್ರಸಂಗ ಎಲ್ಲಿ ಬರ್ತಿತ್ತು? ನಿದ್ದೆ ಹೋಗೋ ಕೆಲಸ ಏನಿತ್ತಪ್ಪ ನಿಂತ? ಒಂದಿಲ್ಲ ಒಂದು ವಿಷಯ ಸಂಪರ್ಕ ಭೋಗ ಮಾಡಿ ದನದ ನಿದ್ದೆಗೆ ಹೋಗಿ. ನಿದ್ದೆ ಅವಶ್ಯಕತೆ ದನದ ಹೊತ್ತಿಗೆ ಬೇಕಾಗೈತಿ. ಯಾಕೆ ದನಿತೈತಿ ಅಂದ್ರೆ ಅದನ್ನು ಮಾಡಿ, ಅದನ್ನು ಮಾಡೋದು ಬಿಡು. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊ. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡು, ಧನು ಆಗೋ ಪ್ರಸಂಗನ ಬರೋದು ನೀನು. ಅವಾಗ ಆನಂದದ ನೆನವಿನಾಗ ಇರಕ್ಕೆ ಬರ್ತೈತೆ ನಾವು. ಇವನು ಮಾಡಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ಧನು ಆತಿ. ಧನು ಆರಿಸ್ಕೊಳ್ಳೋ ಸಂಬಂಧ ನಿದ್ದಿಗೆ ಮರಿ ಹೋದಲ್ಲಿ ಏನು ಇಲ್ಲದಾಗ ಆನಂದದ ಅನುಭವ ಆಕೈತಿ. ನೀನು ತಿಳಿಯಲೇ ಇದ್ದೆ ಅಲ್ಲಿ. ತಿಳಿದಿದ್ರೆ ಅದ ಜ್ಞಾನ ಸಮಾಧಿ. ತಿಳಿದ ಆನಂದದ ನೆನವಿನಾಗಿರ್ಬೇಕು. ಅರಿವಿನ ಮೂಲಕ ಅವ ಇರಬೇಕಾದ್ರೆ ವಾಸನಾದಿಗಳನ್ನು ನಾಶ ಮಾಡ್ಕೊಂಡ ಬರ್ತೈತೆ ಅದು ಸಮಾಧಿ ಸುಖ ಹೊಂದಕ್ಕೆ. ಇವು ಅಜ್ಞಾನದೊಳಗೆ ತೋರುವಂಥ ನಿದ್ದೆ ಸುಖ. ಇದು ಮಬ್ಬಿನ ಆನಂದ. ಅದು ಅರಿವಿನ ಮೂಲಕ ಇರುವಂಥ ಆನಂದ. ಇದು ಮರುವಿಯ ಮೂಲಕ. ಇದು ಆಗಿನ ಪೂರ್ತಿ ಕಷ್ಟ. ಇದು ಶಾಶ್ವತ ಪರಿಹಾರ ಅಲ್ಲ. ಅದು ಶಾಶ್ವತ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಜ್ಞಾನ ಸಮಾಧಿ ಅರಿವಿನ ಮೂಲಕ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ ಆ ಎಚ್ಚರವನ್ನು ಮಾಡ್ಕೋಬೇಕಾಗಿತ್ತು. ಜ್ಞಾನದಿಂದ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿ, ಅದಕ್ಕೆ ಸಮಾಧಿ ತೂರ್ಯ ಪದ ಅಂತಾರೆ. ಅದನ್ನು ನಾವು ಸಾಧಿಸ್ಬೇಕಾಗೈತಿ. ತಿಳುವಳಿಕೆಯಿಂದ ನಮ್ಗೆ ಆರಾಮಿನ ಭಾವದಾಗ ಉಳ್ಕೊಳ್ಳೋ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಅದಕ್ಕೆ ಧ್ಯಾನನ ಸಾಧನ, ಅದಕ್ಕೆ ತಿಳುವಳಿಕೆನ ಸಾಧನ. ಅದನ್ನು ಅನುಭವಿಗಳು ಕಂಡುಕೊಂಡ್ರು. ಅದರ ದರ್ಶನ ಆಗ್ಬೇಕಾರ, ಸತ್ಯದ ದರ್ಶನ ಆಗ್ಬೇಕಾದ್ರೆ ನಮ್ಗೆ ಅಲ್ಲೇ ತಿಳುವಳಿಕೆನ ಸಾಧನ. ತಿಳಿದರೆ ಮಾತ್ರ ಇದು ಸುಲಭ. ತಿಳಿಯಲ್ಲೇ ನೀ ಯಾವ ಕರ್ಮ ಮಾಡಿದ್ರು ಮತ್ತು ದನೀತಿ ಕೆಲಸ. ಅದಕ್ಕೆ ತಿಳಿದವರು ಬೆನ್ನತ್ತು, ಬಲ್ಲವರು ಯಾವ ರೀತಿ ಅದನ್ನು ಹೊಂದಿದ್ರು. ಜ್ಞಾನದಿಂದನೇ ಮುಕ್ತಿ, ದುಃಖದಿಂದ ಬಿಡುಗಡೆ ಆಗ್ಬೇಕಾತಂದ್ರೆ ತಿಳುವಳಿಕೆನ ಸಾಧನ. ಬಾಕಿ ಯಾವ ಕರ್ಮನೂ ಸಾಧನ. ಸ್ವಕರ್ಮಗಳನ್ನು ಮಾಡಿ ದನಿಯ ಬೇಡಿರಿ. ಅದ್ರಿಗೆ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ರಿ. ಜ್ಞಾನಕ್ಕಾಗಿ ಮಾಡುವಂಥ ಪ್ರಯತ್ನ ನಡಿಬೇಕು ನೋಡ್ರಿ. ಬರೀ ವಿಷಯ ಪ್ರಾಪ್ತಿಗಾಗಿ ಮಾಡುವಂತಹದ್ದು ಏನೂ ಲಾಭ ಇಲ್ಲ. ನೋಡಿ, ಗುಡ್ಡಕ್ಕಲ್ಲಿ ಹೊತ್ತಂಗೆ ಎಷ್ಟು ಗಳಿಸ್ಯಾರ ಏನು ಮಾಡಾವ? ಅದನ್ನು ಅವು ಇದಕ್ಕಿದ್ದಂಗೆ ಇರ್ತಾವನು. ನೀ ಗಳಿಸಿದ ವಸ್ತುಗಳು ಇದಕ್ಕಿದ್ದಂಗಿದ್ದ ವಸ್ತುವಿನ ಕಡೆ ಎಲ್ಲ ಕೊಡು. ಅದ್ರ ಗಳಿಕೆ ಮಾಡ, ಜ್ಞಾನದ ಗಳಿಕೆ ಮಾಡಕ್ಕೆ ತಯಾರಿಲ್ಲ. ಕೆಟ್ಟು ಹೋಗುವಂಥ ವಿಷಯ ವಸ್ತುಗಳ ಗಳಿಕೆ ಮಾಡ್ಯಾನ. ಎಂದಿಗೆ ಸಮಾಧಾನ ಶಾಂತಿ ಸಿಗ್ತೈತೆ ನಿನಗೆ? ಇದಕ್ಕಿದ್ದಂಗೆ ಇರುವುದಿಲ್ಲ ಅವು. ಮಹಾತ್ಮರು ಎಷ್ಟು ನಮಗೆ ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೋ. ನಿನ್ನಲ್ಲಿ ಐತೆ ನಿನಗೆ ಬೇಕಾದದ್ದು. ನೀನು ಕಲ್ಪನಾದ ತೋರಿದ್ದರೂ ಬೆನ್ನು ಹತ್ತಕ್ಕೆ ಹೋಗಬೇಡ. ಕಲ್ಪನೆಗಳಿಂದ ಇದ್ದ ವಸ್ತುವಿನ ಅನುಭವ ನಮಗೆ ಆಗವಲ್ದದು. ಯಾವಾಗಲೂ ಇದ್ದದ್ದು ರೆಡಿ ಇದ್ದದ್ರ ಕಡೆ ಲಕ್ಷ ಕೊಡ್ಬೇಕಿಲ್ಲ. ಸಿದ್ಧವಾಗಿದ್ದ ವಸ್ತು ಅದು. ಅದನ್ನು ಪಡಿಬೇಕಂತ ಪ್ರಯತ್ನ ಮಾಡಾಕೈತಿ. ಇದ್ದದ್ದನ್ನು ಏನು ಪಡಿತಿ? ಇಲ್ಲದ್ರ ಬೆನ್ನು ಹತ್ತಿರ ಇದ್ದ ವಸ್ತುವಿನ ಅನುಭವ ಹೆಂಗೆ ಬರ್ಬೇಕು ಹೇಳಿ ನಿನಗೆ? ಯಾವಾಗಲೂ ಇದ್ದದ್ದು ಯಾವುದೈತಿ ಅಂದ್ರೆ ನೀನ ಅದಿ. ನಿನ್ನ ಬಿಟ್ಟು ಅನ್ಯವಾಗಿ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತು ಯಾವುದೂ ಇಲ್ಲ. ಪ್ರತಿಯೊಂದು ಬದಲಾವಣೆ ಆಕ್ಕವು ನಿನ್ನನ್ನು ಬಿಟ್ಟು. ನೀ ಇದಕ್ಕಿದ್ದಂಗೆ ಇದ್ದಂಥ ವಸ್ತು ಅದ ಪುಣ್ಯ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು. ಅಂದಾಗ ನಿನಗೆ ಅನುಭವ ಬರ್ತೈತಿ. ಅದು ಭಾಳ ಕಠಿಣ ಆಗೈತಿ ನಮ್ಗೆ. ಇದು ತೋರೋದು ಇಂದ್ರಿಯಗಳಿಗೆ ಗೋಚರ ಆಗೋದ್ರ ಕಡೆ ಲಕ್ಷ ಕೊಡೋದು ಹಾಗರಾಗಿಬಿಟ್ಟೈತಿ. ಇದನ್ನು ಬಂದ್ ಮಾಡಬೇಕಾಗೈತಿ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದ್ದಕ್ಕಿದ್ದಂಗೆ ಇದ್ದ ವಸ್ತುವಿನ ಅನುಭವ ನಮಗೆ. ಜನ್ಮ ಜನ್ಮಾಂತರ ಇದನ್ನು ಮಾಡ್ಕೊತ ಬಂದೇವು ನಾವು. ಇಂದ್ರಿಯಗಳ ಮಜಾ ಮಾಡ್ಕೊತ ಇದ್ರಾಗ ಸುಖ ಅಂತ ಮದ ಚಾಳಿನ ಅದ್ರಾಗ ಹಣಿಕೆ ಹಾಕೋದು ಬಿಡುವಲ್ಲ. ರೂಪದಾಗ, ಆ ಗಾಯನದೊಳಗೆ, ರುಚಿ ಒಳಗೆ, ಸ್ಪರ್ಶದೊಳಗೆ. ಹೌದಿಲ್ಲ? ಇದೇ ರೂಢಿ ಅಭ್ಯಾಸ ಆಗಿಬಿಟ್ಟೈತಿ. ಆ ಅಭ್ಯಾಸ ಆಗಿ ಅಜ್ಞಾನ ಗಟ್ಟಿ ಆಗಿಬಿಟ್ಟೈತಿ. ಅದಕ್ಕೆ ಅದನ್ನು ಬಂದ್ ಮಾಡಿ ಯಾವಾಗಲೂ ಇದನ್ನು ಅಂತರ್ಮುಖಿಯಾಗಿ ಆನಂದದ ಅನುಭವ, ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅಂದಾಗ ಇದರ ಅಭ್ಯಾಸ ನಮಗೆ ನಡೀತೈತಿ. ಆತ್ಮಚಿಂತನದ ಅಭ್ಯಾಸ, ಆನಂದದ ನೆನಪಿನಾಗ ಇರಾಕ್ ಬರ್ತೈತಿ. ಸುಖಿಗಳಾದವರೆಲ್ಲ ಅವನು ಬಂದ್ ಮಾಡಿ ಅದನ್ನು ಕಂಡುಕೊಂಡಿಲ್ಲ. ಸತ್ಯದ ಅನುಭವವನ್ನು ಮಾಡಿಕೊಂಡ್ರು. ಮಿಥ್ಯಾ ವಸ್ತುಗಳು ಬೆನ್ನು ಹತ್ತಿ, ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿ
ಅದ್ರ ಪರಿಣಾಮ ಏನಾಕೈತೆ ಅನ್ನೋದು ಗೊತ್ತಿರಲಿಲ್ಲ. ಹಂಗೆ ಮುಂದೆ ಅದ್ರ ಏನಾಕೈತೆ ನೋಡ್ಕೊರಿ. ಒಳ್ಳೆ ಚಂದ ಕಂಡೈತೆ ನಿಮಗೆ ಜೀವನ ಅಂತ. ಈಗ ವಿಚಾರ ಮಾಡಿ ಹಿಂದಕ್ಕೆ ಸರ್ಕು. ವ್ಯಾಡೆ ಅದ, ಅಲ್ಪಾವಧಿ ಐತಿ, ಭಾಳ ಇಲ್ಲ ಟೈಮ್. ಅಷ್ಟ್ರೊಳಗೆ ನೀನು ಕೆಲಸ ಮಾಡು, ನಿಜವನ್ನ ತಿಳ್ಕೊಂಡು ಹುಡ್ಕೋರಿ. ಬಿಡು. ಯಾರಾದರೂ ಬೆಂಗಳೂರು ಅನ್ನ ಸಂತರ್ಪಣೆ